ಲಕ್ಷ್ಮಿ ಬಾ, ಇಲ್ಲಿ ಸೀರೆಗಳು ತುಂಬಾ ಚೆನ್ನಾಗಿರುತ್ತೆ. ಬಾ ಬನ್ನಿ ಅಮ್ಮ ಬನ್ನಿ. ಆ ಸೀರೆ ತೆಗೀರಿ. ಬಾ ಕೂತ್ಕೋ. ಕೂತ್ಕೊಳ್ಳಿ ಅಮ್ಮ. ಆ ಫ್ಲವರ್ಸ್ ಅದೇ ಲಕ್ಷ್ಮಿ, ಏನ್ ಹಾಕ್ಬಿಡ್ತಿದ್ಯಾ? ಇನ್ನೊಂದೆರಡು ಸೀರೆ ಆರ್ಸ್ಕೋ. ಬೇಡ ಬೇಡ, ನನ್ ಸೀರೆನೆಲ್ಲ ನನ್ ಗಂಡನೇ ಸೆಲೆಕ್ಟ್ ಮಾಡ್ತಾರೆ. ಹೌದಾ? ಆ ಬೊಂಬೆ ನೋಡು ಅಲ್ಲಿ, ಅಂಗಡಿಯವ್ರಿಗೆ ಯಾವ ಸೀರೆ ಹಿಡಿಸುತ್ತೋ ಅದನ್ನೇ ಅದು ಕೊಡ್ಸೋದು. ಬಾಯ್ ಬಿಟ್ಟು ಏನು ಮಾತಾಡೋದಿಲ್ಲ. ಅದೇ ತರ ನಿನ್ ಲೈಫ್. ಯಾವ್ದು ಹಿಡಿಸುತ್ತೋ ನೋಡು ಆ ಸೀರೆ. ಎಷ್ಟು ಚೆನ್ನಾಗಿದೆ ಅಲ್ಲ? ಈ 2 ಸೀರೆ ಪ್ಯಾಕ್ ಮಾಡಿ. ಸರಿ ಮಾ. ಒಂದ್ 10 ರೂಪಾಯಿ ಚೇಂಜ್ ಇದ್ರೆ ಕೊಡಿ ಅಮ್ಮ. ಲಕ್ಷ್ಮಿ, ಒಂದ್ 10 ರೂಪಾಯಿ ಇದ್ರೆ ಕೊಡು. ಅದು ಅದು ನಾನು ಆಮೇಲೆ ಕೊಡ್ತೀನಿ, ಪರವಾಗಿಲ್ಲ ಕೊಡು. ನನ್ ಗಂಡ ನನ್ ಕೇಳಿ ದುಡ್ಡು ಕೊಟ್ಟ ಅಭ್ಯಾಸನೇ ಇಲ್ಲ. ನನ್ನ ಹತ್ರ ಯಾವ್ಯಾವ ದುಡ್ಡೇ ಇರಲ್ಲ. ನಿನ್ನ ಬರೀ ಯಾಂದಲ್ಲಿ ಏನ್ಕೊಂಡಿದ್ದೆ, ಇಂಟೀರಿಯರ್ ತುಂಬಾ ಯಾಂದಲ್ಲಿ. ನಿನ್ನ ಬದಲಾಯಿಸಕ್ಕೆ ನಾನ್ ತುಂಬಾ ಕಷ್ಟ ಪಡ್ಬೇಕಾಗತ್ತೆ ನೋಡಿ ಸರ್. ಪರವಾಗಿಲ್ಲ, ಇದೇ ತಗೊಳ್ಳಿ. ಬಾ ಹೋಗೋಣ. ಥ್ಯಾಂಕ್ ಯು. ನಮಸ್ಕಾರ. ಹೋಗ್ ಬನ್ನಿ. ಅನ್ನ ಲಕ್ಷ್ಮಿ, ಮನೆ ಖರ್ಚ್ಕೊಂಡು ನಿನ್ ಕೈಯಲ್ಲಿ 10 ರೂಪಾಯಿ ಇಟ್ಕೊಳ್ದೆ ಇದ್ರೆ ಹ್ಯಾಕ್ ಜೀವನ ಮಾಡ್ತೀಯಾ? ನಾನ್ ಕೇಳಿದ್ರೆ ಅವ್ರು ಕೊಡಲ್ಲ, ನಾನೇನ್ ಮಾಡ್ಲಿ? ಎಂಥ ದಡ್ಡಿನಿ ನೀನು. ಈ 21ನೇ ಶತಮಾನದಲ್ಲಿ ನಿನ್ನಂತ ಹೆಂಗಸರಿದ್ದಾರೆ ಅಂದ್ರೆ ನಂಗೆ ಆಶ್ಚರ್ಯ ಆಗ್ತಿದೆ. ಗಂಡಸರು ಯಾವಾಗ್ಲೂ ಪ್ರಾರಂಭದಲ್ಲಿ ಹಾಗೇನೆ. ಹೆಂಗಸರಾದ ನಾವೇ ಬುದ್ಧಿವಂತಿಕೆಯಿಂದ ಇಸ್ಕೋಬೇಕು. ಅದನ್ ಬಿಟ್ಟು 10 ರೂಪಾಯಿಗೂ ಗಂಡನ ಮುಂದೆ ಕೈ ಚಾಚ್ಕೊಂಡು ನಿಂತ್ಕೋತೀಯಾ? ನಾನ್ ಹೇಳಿದ ಅರ್ಥ ಆಯ್ತಾ? ಏನ್ ಅರ್ಥ ಆಯ್ತೋ ಏನೋ. ಬಾ. ಲಕ್ಷ್ಮಿ, ಅಲ್ಲಿ ನೋಡು. ಆ ಕ್ಯೂನಲ್ಲಿ ನಿಂತಿರೋ ಹೆಂಗಸೆ ಇಲ್ಲ ಗಂಡ ಕೊಟ್ಟಿರೋ ದುಡ್ಡಿನಿಂದ ಪಿಕ್ಚರ್ ನೋಡಕ್ ಬಂದಿದ್ದಾರೆ ಅನ್ಕೊಂಡ್ಯಾ? ಮತ್ತೆ ಕೂತ್ಕೋ, ಹೇಳ್ತೀನಿ. ಆಫೀಸ್ನಿಂದ ಬಂದ್ಮೇಲೆ ಗಂಡ ಶರ್ಟ್ ಬಿಚ್ಚಿ ಬಾತ್ರೂಮ್ ಹೋದಾಗ ಅವನಿಗೆ ಗೊತ್ತಿಲ್ಲದೆ ಅವನ್ ಪಾಕೆಟ್ ನಿಂದಲೇ ಕದ್ದು ಬಂದಿರೋರೇ ಜಾಸ್ತಿ ಜನ. ಗೊತ್ತಾ? ಗೊತ್ತಿಲ್ಲ, ಮುಂದೆ ಗೊತ್ತಾಗುತ್ತಾ? ನೋಡಿ ಲಕ್ಷ್ಮಿ, ನಾನು ಇಷ್ಟೆಲ್ಲ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ನಿನಗೂ ನಿನ್ನ ಗಂಡನಿಗೂ ವೈಮನಸ್ ತಂದು ನಿನ್ ಸಂಸಾರ ಹಾಳು ಮಾಡ್ಬೇಕು ಅಂತಲ್ಲ. ಒಬ್ಬ ಹೆಂಡತಿಯಾಗಿ ನಿನ್ನ ಹಕ್ಕುಗಳನ್ನ ನೀನ್ ಪಡ್ಕೋ ಅಂತ ಎತ್ತಿಗೆ ಮೂಗುದಾರ ಹಾಕಿ ನಮ್ಮ ಹಿಡಿತದಲ್ಲಿ ಇಟ್ಕೊಳ್ದೆ ಹೋದ್ರೆ ಸಿಕ್ ಕಡೆ ತಿಂದು ಇಷ್ಟ ಬಂದ್ ಕಡೆ ಮಲಗಿ ಬೀದಿ ಬಸವ ಅನ್ಸ್ಕೊಳುತ್ತೆ. ಅದಕ್ಕೆ ಹೇಳ್ತಾ ಇದ್ದೀನಿ, ಗಂಡನ ಆ ದಾರಿಗೆ ಬಿಡದೆ ನಮ್ ದಾರಿಗೆ ಎಳ್ಕೋಬೇಕು. ನಮ್ ದಾರಿಗೆ ಎಳ್ಕೋಬೇಕಾದ್ರೆ ಏನ್ ಮಾಡ್ಬೇಕು ಅಂತೀಯಾ? ಕೇಳು, ಹೇಳ್ತೀನಿ. ಪ್ರತಿ ದಿವಸ ಗಂಡ ಆಫೀಸ್ನಿಂದ ಕರೆಕ್ಟ್ ಆಗಿ 5 ಗಂಟೆ ಬಂದ್ಬಿಡ್ಬೇಕು. 1 ನಿಮಿಷ ಲೇಟ್ ಆಗಿ ಬಂದ್ರು ಯಾಕೆ 1 ನಿಮಿಷ ಲೇಟು ಅಂತ ಬಾಯ್ಬಿಟ್ಟು ಕೇಳ್ಬೇಕು. ಇಲ್ಲದೆ ಇದ್ರೆ ಇವತ್ತೊಂದು ನಿಮಿಷ, ನಾಳೆ 1 ಗಂಟೆ, ಆಮೇಲೆ 12 ಗಂಟೆಗೆ ಬರ್ತಾರೆ. ಹಾಗೆ ಹೆಂಡತಿ ಕೇಳ್ತಾ ಇಲ್ವಲ್ಲ ಅಂತ ಬಂದ್ರು ಬರ್ತಾರೆ, ಬಿಟ್ರು ಬಿಡ್ತಾರೆ. ಅದಕ್ಕೆ ನೋಡು, ನನ್ನ ಗ್ರಹಚಾರ ಕೆಟ್ಟು ಅಕಸ್ಮಾತ್ ಮನೆಗೆಲ್ಲ ಬಂದ್ಬಿಡ್ತು. ಆಫೀಸ್ನಲ್ಲಿ ಟೈಪಿಸ್ಟ್ ಒಬ್ಬಳೇ ಇರ್ತಾಳೆ, ಚಳಿ ಬೇರೆ, ವಯಸ್ಸು, ಆಸೆ ಜಾಸ್ತಿ ಆಗ್ಬಿಟ್ಟು ಮುಂದೆ ಆಗ್ಬಾರ್ದು ಹೋಗ್ಬಿಡುತ್ತೆ. ಇಷ್ಟಕ್ಕೆಲ್ಲ ನಾವ್ ಯಾಕೆ ಅವಕಾಶ ಕೊಡ್ಬೇಕು? ನಮ್ಮ ಗಂಡನ್ನ ನಮ್ಮ ಕಂಟ್ರೋಲ್ನಲ್ಲಿ ಇಟ್ಕೋಬೇಕು. ಇಲ್ಲದೆ ಹೋದ್ರೆ ಮನೆ ಬೆಳಗೋ ನಂದಾದೀಪಕ್ಕೆ ಶುದ್ಧ ಎಣ್ಣೆ ಹಾಕೋದ್ ಬಿಟ್ಟು ಪೆಟ್ರೋಲ್ ಮ್ಯಾಕ್ಸ್ಗೆ ಸೀಮೆ ಎಣ್ಣೆ ಸುರಿಯಕ್ ಹೋಗ್ಬಿಡ್ತಾರೆ. ಅನಾವಶ್ಯಕವಾಗಿ ಅನುಮಾನ ಪಡೋದ್ರಲ್ಲಿ ಹೆಂಗಸರು ಎತ್ತಿದ ಕೈ, ಗಂಡಸರು ಮೇಲೆ 100 ವಾರ ಇದ್ದೇ ಇರುತ್ತೆ. ಹಾಗಂತ ಎಲ್ಲ ವಿಡಿಯೋ ಕ್ಯಾಸೆಟ್ ಮಾಡಿ ತೋರ್ಸಕ್ಕಾಗತ್ತೆ? ತೋರ್ಸಿ ಅಂತ ಕೇಳ್ಬೇಕು, ರಂಪ ರಾತಾಂತ ಮಾಡ್ಬೇಕು. ಅದೇ ನಮ್ಮ ದಿವ್ಯಾಸ್ತ್ರ. ಸುಮ್ಸುಮ್ನೇನಾದ್ರೂ ಏನ್ರಿ ನಿಮ್ ಬಾವಾಸನೆ ಬರ್ತಾ ಇದೆ, ಕುಡ್ಕೊಂಡ್ ಬಂದ್ರ ಅಂತ ಕೇಳ್ಬೇಕು. ನೀವ್ ಕುಡ್ಕೊಂಡ್ ಬಂದ್ರೆ ನಾನ್ ಸೀಮೆಯನ್ನ ಸುರ್ಕೊಂಡ್ ಸತ್ ಹೋಗ್ತೀನಿ, ನಿದ್ರೆ ಮಾತ್ರ ನಂಗೆ ಪ್ರಾಣ ಬಿಡ್ತೀನಿ ಅಂತ ಹೆದರ್ಸ್ಬೇಕು. ಎಂಥ ಕಟುಕನೆ ಆದ್ರೂ ಮನಸ್ಸಾಕ್ಷಿ ಹೆದರಿ ಕುಡಿಯೋದನ್ನೇ ಬಿಟ್ಬಿಡ್ತಾರೆ. ಅದು ಹ್ಯಾಕ್ ಬಿಟ್ಕೊಡಕ್ಕಾಗತ್ತೆ? ಆಫ್ಟರ್ ಆಲ್ ನಾವು ತಾಳಿ ಕಟ್ಟಿ ಕರ್ಕೊಂಡ್ಬಂದ್ರೆ ಹೆಂಡತಿಗೋಸ್ಕರ ನಮ್ ಸ್ವತಂತ್ರನ ಬಿಟ್ಕೊಡಕ್ಕಾಗತ್ತಾ? ನೆವರ್. ಕರೆಕ್ಟ್. ತಾಳಿ ಕಟ್ಟಿ ಮುತ್ತೈದೆ ಭಾಗ್ಯ ಕೊಟ್ಟಿದ್ದಾರೆ. ಆ ಭಯ, ಭಕ್ತಿ, ಪ್ರೀತಿನ ಮನಸ್ಸಲ್ಲಿ ಇಟ್ಕೋಬೇಕು, ಬಹಿರಂಗ ಪಡಿಸಬಾರ್ದು. ಮುತ್ತೈದೆ ಪಟ್ಟ ಕೊಟ್ಟು ಮಾತ್ರಕ್ಕೆ ಅವ್ರಿಗೆ ನಾವು ಗುಲಾಮರಾಗಿರೋದು ಯಾವ ನ್ಯಾಯ? ಇದು ನ್ಯಾಯ ಅನ್ಯಾಯದ ಪ್ರಶ್ನೆ ಅಲ್ಲ ಶಿವರಾಮ, ಮನುಷ್ಯತ್ವ. ಮನೆಯಲ್ಲಿ ಹೆಂಡತಿ ಪಡೋ ಕಷ್ಟ ನಾವು ಅರ್ಥ ಮಾಡ್ಕೋಬೇಕು. ಏನ್ ಮಹಾ ಕಷ್ಟ ಸರ್. ಗಂಡಸರಿಗೆ ಅಡಿಗೆ ಮಾಡಿ ಇಟ್ಬಿಟ್ಟು ಆಫೀಸಿಗೆ ಕಳಿಸ್ಬಿಟ್ರೆ ಮುಗಿದೋಯ್ತು ಅವ್ರ ಕೆಲಸ. ತಿರ್ಗಾ ಮತ್ತೆ ವಾಪಸ್ ಬರೋರು ಕಾಲ್ ಚಾಚ್ಕೊಂಡು ಬಿತ್ಕೊಂಡಿರ್ತಾನೆ. ನೋಡಿ ಸರ್, ಹೆಂಗಸರಿಗೆ ಸಲಹೆ ಕೊಟ್ರೆ ತಲೆ ಮೇಲೆ ತಾಂಡ ನೃತ್ಯ ಆಡ್ಬಿಡ್ತಾರೆ. ಈ ಗಂಡಸರು ಮಾತ್ರ ಕಮ್ಮಿನ? ಕೂತ್ರೆ ನಿಂತ್ರೆ ನಮ್ ಕೈಲಿ ಬ್ರೇಕ್ ಡಾನ್ಸ್ ಮಾಡಿಸ್ತಾರೆ. ಲೇ, ಕಾಫಿ ತಗೊಂಡ್ಬಾರೆ, ನೀರ್ ತಗೊಂಡ್ಬಾರೆ, ನಾನು ಬಿಸಿಲು ರೆಡಿ ಮಾಡೆ, ಟವಲ್ ತಂದ್ಕೊಡೆ, ಟಿಫಿನ್ ಬಾಕ್ಸ್ ರೆಡಿನಾ, ಅದು ಇದು ಅಂತ ಆಫೀಸ್ಗೆ ಹೋಗೋದ್ರೊಳಗೆ ನಮ್ ತಾಣ ಹಿಂದೆ ಚಿಂತೆ ಮಾಡ್ಬಿಡ್ತಾರೆ. ನೋಡು, ಆಫೀಸ್ ಒಂದ್ ಕಡೆ ಬಿಟ್ಟು ಬೇರೆ ಎಲ್ಲಿ ಹೋದ್ರು ನಾವು ಅವ್ರ ಜೊತೆಲೆ ಹೋಗ್ಬೇಕು. ಸಿನಿಮಾ, ಡ್ರಾಮಾ ಇಂಥ ಜಾಗಗಳಿಗೆ ಅವರೊಬ್ಬರನ್ನೇ ಕಳಿಸಬಾರ್ದು. ಹಾಗೆ ನೈಸ್ ಮಾಡಿ ಅವ್ರ ಸಂಬಳ ಎಷ್ಟು ಅಂತ ತಿಳ್ಕೋಬೇಕು, ಅದ್ ನಮ್ ಕೈ ಬರೋ ಹಾಗೆ ಮಾಡ್ಕೋಬೇಕು. ಬಹಳ ಚೆನ್ನಾಗಿದೆ ಸರ್ ಹೇಳೋದು ನೀವು. ಅಲ್ಲ ಸರ್, ಬರೋ ಸಂಬಳನೆಲ್ಲ ತಗೊಂಡೋಗಿ ಹೆಂಡತಿ ಕೈ ಕೊಟ್ಬಿಟ್ಟು 5-10 ಹೆಂಡತಿ ಮುಂದೆ ಕೈ ಚಾಚ್ಬೇಕಾ? ಚಾಚಲೇಬೇಕು ಲಕ್ಷ್ಮಿ.
ನಾವೇನು ಅವ್ರು ಕೊಡೋ ಸಂಬಳ ತಿಂದು ಹಾಕ್ಬಿಡ್ತೀವ? ರುಚಿ ರುಚಿಯಾಗಿ ಮಾಡಿ ಹಾಕಲ್ವಾ? ಸುಖ ಸಂತೋಷ ಕೊಡಲ್ವಾ? ಗಂಡನ ಜೇಬ್ನಲ್ಲಿ ದುಡ್ಡಿದ್ರೆ ಕೋಟಿಗೆ ಹೆಂಡ ಕುಡಿಸ್ತಾನೆ. ಅದಕ್ಕೆ ನಮ್ ತಂದೆನೂ ಸಾಕ್ಷಿ. ಕೈ ತುಂಬಾ ಸಂಪಾದನೆ ಮಾಡ್ತಿದ್ರು, ಮನೆಗ್ ಬಂದು ಒಂದು ನಯ ಪೈಸಾ ಕೊಡ್ತಿರ್ಲಿಲ್ಲ. ನಮ್ ತಾಯಿ ಅವರ ದಾರಿಗೆ ಅವ್ರನ್ನ ಬಿಟ್ಟಿದ್ರಿಂದ ಒಂದು ಟೈಪಿಸ್ಟ್ ಸಹವಾಸ ಮಾಡಿ ಕೊನೆಗೆ ನಮ್ ತಾಯಿಗೆ ಡೈವರ್ಸ್ ಕೊಟ್ಬಿಟ್ರು. ಸಾಯುವಾಗ ನಮ್ ತಾಯಿ ಏನ್ ಹೇಳಿದ್ರು ಗೊತ್ತಾ? ಮೋನ, ನನ್ ಹಾಗೆ ನಿನ್ ಮದ್ವೆ ಆದ್ಮೇಲೆ ಗಂಡನ ಗುಲಾಮರಾಗ್ ಬಾಳ್ಬೇಡಮ್ಮ. ಎಲ್ಲಾ ಹೆಂಡತಿರು ತಮ್ಮ ಗಂಡನ ದೇವ್ರು ಅಂತ ಪೂಜಿಸೋದು ಸಹಜ. ನೀನ್ ನಿನ್ ಗಂಡನ ಪ್ರೀತಿಸು, ಗೌರವಿಸು, ಆದ್ರೆ ಅದನ್ನ ಯಾವತ್ತೂ ಬಹಿರಂಗ ಪಡಿಸ್ಬೇಡಮ್ಮ. ಮನಸ್ಸಲ್ಲೇ ಇಟ್ಕೊಂಡಿರು. ಹಾಗೊಂದ್ ವೇಳೆ ಅಭಿಮಾನದಿಂದ ಬಹಿರಂಗ ಪಡಿಸಿದ್ರೆ ನಮ್ ಪ್ರೀತಿ ವಿಶ್ವಾಸನ ನಮ್ ಬಲಹೀನತೆ ಅಂತ ತಿಳ್ಕೊತಾರಮ್ಮ. ತನ್ನ ಹೆಂಡತಿ ತಗ್ಗಿ ಬಗ್ಗಿ ನಡೀತಾಳೆ ಅಂತ ಗೊತ್ತಾದ್ರೆ ತಲೆ ಎತ್ತಿ ಮೆರಿತಾರಮ್ಮ. ನೀನ್ ಮಾಡು ನನ್ ಮಾಡನ್ ಹಾಗಾಗ್ಬಾರ್ದು. ಅದಕ್ಕೆ ನಿನ್ಗೆ ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ, ನಿನ್ ಗಂಡನ್ನ ಆದಷ್ಟು ನಿನ್ ಹತೋಟಿಲ್ ಇಟ್ಕೊಮ್ಮ. ಮದುವೆ ಆದ ಗಳಿಗೆಯಿಂದ ಇವತ್ತಿನವರೆಗೂ ನಮ್ ತಾಯಿ ಹೇಳ್ದಾಗೆ ನನ್ ಗಂಡನ್ ನನ್ ಕಂಟ್ರೋಲ್ ನಲ್ಲಿ ಇಟ್ಕೊಂಡಿದ್ದೀನಿ. ಅವ್ರ ವೀಕ್ನೆಸ್ ಇರೋದೇ ಮಲ್ಲಿಗೆ ಹೂವು ಮತ್ತೆ ಮೈಸೂರು ಪಾಕಲ್ಲೇ ಸಾರ್. ಜಗಳ ಕಾದಿನ ಒಂದು 4 ಮೊಳ ಮಲ್ಲಿಗೆ ಹೂವು, ಒಂದು 1/4 kg ಮೈಸೂರು ಪಾಕ್ ತಗೊಂಡೋಗಿ ತೋರಿಸಿದ್ರೆ ಮುಗ್ದೋಯ್ತು. ಕರಗಿ ನೀರಾಗಿ ಕಾವೇರಿ ಹೊರದೋಗ್ತಾರೆ. ಜಗಳ ಕಾದ್ರು ನನ್ನ ಗಂಡ ನನ್ನ ಮೇಲೆ ಆಸೆಯಿಂದ ಇದ್ದಾನೆ ಅಂತ ತಿಳ್ಕೊತಾರೆ. ಅದೇ ನೀನ್ ತಿಳ್ಕೊಂಡಿರೋ ತಪ್ಪು ಲಕ್ಷ್ಮಿ. ನನಗೆ ಹೂವಿನ ವಾಸನೆಗೆ ಸಿಹಿ ಆಸೆಗೆ ಬಲಿ ಆದ್ರೆ ಜೀವನ ಪರ್ಯಂತ ಕಹಿನ ಅನುಭವಿಸ್ಬೇಕಾಗಿ ಬರುತ್ತೆ. ಅದೆಲ್ಲ ನಮ್ಮನ್ನ ಗುಲಾಮರಾಗಿ ಮಾಡ್ಕೊಳಕ್ಕೆ ನಮ್ ಗಂಡನ ಉಪಯೋಗಿಸೋ ಟೆಕ್ನಿಕ್. ನಿನ್ ಒಳ್ಳೇದಕ್ಕೆ ಹೇಳ್ತಾ ಇದ್ದೀನಿ. ನೀನ್ ಸರಿ ಅಂದ್ರೆ ನಿನ್ನ ಗಂಡ ಕೊಡೋ ಚಿತ್ರಹಿಂಸೆಯಿಂದ ಖಂಡಿತ ನಾನು ನಿನ್ನ ಪಾರ್ ಮಾಡ್ತೀನಿ. ಪಾರ್ ಮಾಡೋದು ಅಂದ್ರೆ ಹಾಗೀಗಲ್ಲ ಸಾರ್. ನೋಡ್ತಾ ಇರಿ, ಇನ್ನು 3 ತಿಂಗಳಲ್ಲಿ ಅಹಂಕಾರದ ಪ್ರತಿರೂಪ ಆಗಿರೋ ನಿಮ್ಮ ಹೆಂಡತಿ ಭುವನೇಶ್ವರಿನ ಆ ಸಿಂಹಾಸನದಿಂದ ಇಳಿಸಿ ಅದೇ ಸಿಂಹಾಸನದ ಮೇಲೆ ಈ ಪುರುಷೋತ್ತಮನನ್ನ ಕೂರಿಸಿ ದೇವಿಶಾಲಿ ಗಂಡನ ಕಿರೀಟ ಇಟ್ಟು ಪಟ್ಟಾಭಿಷೇಕ ಮಾಡ್ಲಿಲ್ಲ, ನಾನು ಅರ್ಧ ಮೀಸೆ ತೆಗೆದು ನನ್ನ ಹೆಸರು ಬದಲಾಯಿಸ್ಕೊಂಡ್ಬಿಡ್ತೀನಿ ಸಾರ್. ಇದಕ್ಕೆ ಈ ಅಲ್ಸೂರ್ ಕೆರೆನೇ ಸಾಕ್ಷಿ. ಇದು ಸತ್ಯ. ನೋಡ್ತಾ ಇರು, ಇನ್ನು 3 ತಿಂಗಳಲ್ಲಿ ಕಟುಕನ ಪ್ರತಿರೂಪ ಆಗಿರೋ ನಿನ್ನ ಗಂಡ ಶಿವರಾಮನ್ನ ಸಿಂಹಾಸನದಿಂದ ಇಳಿಸಿ ಧೈರ್ಯವಂತ ಪತ್ನಿಯನ್ನು ಕಿರೀಟ ನಿನಗಿಟ್ಟು ಪಟ್ಟಾಭಿಷೇಕ ಮಾಡಲಿಲ್ಲ, ನನ್ನ ಹೆಸರು ಭುವನೇಶ್ವರಿನೇ ಅಲ್ಲ. ಮುಂದಾಗೋದನ್ನ ಆಮೇಲೆ ಹೇಳ್ತೀನಿ. ಅಲ್ಲಿ ತನಕ ನೀನ್ ಸ್ವಲ್ಪ ವಿಶ್ರಾಂತಿ ತಗೋ. ಲಕ್ಷ್ಮಿ, ಏನೋ ಏನು ಏನಿದು ಧ್ವನಿ ಚೇಂಜ್ ಆಗಿದೆಯಲ್ಲ? ಎಷ್ಟು ಟೌಲ್ ತಗೊಂಬರ. ಇತರ ಕಡೆ ಇದೆ, ಹೋಗಿ ತಗೊಳ್ಳಿ. ಇತ್ರ ಕಡೆ ಇದೆ, ಹೋಗಿ ತಗೊಳ್ಳಿ. ಟೋನ್ ಜೊತೆ ಟ್ಯೂನ್ ಚೇಂಜ್ ಆಗಿದ್ಯಾ? ಏನ ಕಾಫಿ. ಕರ್ನಾಟಕದಲ್ಲಿ ದಿಢೀರ್ ಕ್ರಾಂತಿ. ಕೊಡಿ. ಏನಾಯ್ತು ಹುಡುಗೆ? ಅಯ್ಯೋ, ಟೈಮ್ ಆಗುತ್ತೆ. ಏನಾಗಿದೆ ಇವತ್ತು ನಿನ್ಗೆ? ಇವತ್ತೆಲ್ಲದಕ್ಕೂ ಉಪ್ಪು ಖಾರ ಕಮ್ಮಿ ಹಾಕಿದ್ದೀನಿ. ನಿಂತ್ಕೊಳ್ಳಲ್ಲ, ಸ್ಕೂಟಿಗೆ ಎಲ್ಲ ಕೀ ಇರೋ ಜಾಗದಲ್ಲೇ ಇದೆ. ಖರ್ಚಿಪ್ಪು ಬೀರಲಿದೆ, ಚಪ್ಪಲಿ ಹೊರಗಡೆ ಇದೆ. ಏನಾಯ್ತು ಹುಡುಗಿ? ಅಯ್ಯೋ, ಆಫೀಸಿಗೆ ಟೈಮ್ ಆಗುತ್ತೆ. ಇವತ್ತು ನಿನಗೆ ಏನಾಗಿದೆ? ಆಫೀಸಿಂದ ಬಂದು ವಿಚಾರಿಸ್ಕೊತೀನಿ. ಇವತ್ತೇನೆಲ್ಲ ತಕರಾರಾಗ್ತಾ ಇದೆಯಲ್ಲ? ಇವತ್ತು ಯಾಕೋ ಎಲ್ಲ ಎಡವಟ್ಟಾಗ್ತಾ ಇದೆ. ಯಾರು ಸರಿಯಾಗಿ ಒಂದು ಕಿಕ್ ಕೊಟ್ರೆ ಎಲ್ಲ ಸರಿ ಹೋಗುತ್ತೆ. ಏನೋ ನೀನ್ ಕೂಡ ಕಾಫಿ ಕಪ್ನ ಕುಕ್ಕರ್ ಶುರು ಮಾಡ್ದ? ನಿಮಗೆ ತಲೆಗೆಲ್ಲ ಕೆಟ್ಟಿದೆಯಾ ಸರ್? ಕಾಫಿ ಕಪ್ ಹ್ಯಾಂಡ್ ಎಲ್ಲ ಇದೆ. ಸಾರಿ, ಅಲ್ಲಿ ಇಟ್ಬಿಟ್ಟು ಹೋಗು. ಏನಯ್ಯ ಶಿವರಾಮು, ಬೆಳಗ್ಗೆಯಿಂದ ನೋಡ್ತಾ ಇದೀನಿ, ತುಂಬಾ ಡಲ್ ಕಾಣ್ತಾ ಇದೆಯಲ್ಲ. ಮನೇಲಿ ಕುರುಕ್ಷೇತ್ರನ? ಅದೆಲ್ಲ ನಿಮ್ಮನೇಲಿ ಬಾಂಡೆಡ್ ಸರ್. ಅವ್ರನ್ನೇನು ತಿಳ್ಕೊಂಡಿದ್ದೀರಿ? ಹೆಂಡ್ತಿನ ಹೆಂಗ್ ಇಟ್ಕೊಂಡವ್ರೆ ಗೊತ್ತಾ? ಒಳ್ಳೆ ಕುದುರೆನ ಕಂಟ್ರೋಲ್ ಇಟ್ಕೊಂಡವ್ರೆ. ಆಲ್ವೇಸ್ ಹ್ಯಾಪಿಯಾಗಿ ಶಾಂತಿಯಾಗಿರ್ತಾರೆ. ನಿಮಗೇನು ವಾರ್ ಮಾಡ್ತಾರ? ಅದ್ ಸರಿ, ಮನೆಯಲ್ಲಿ ಗ್ರಿಪ್ ಲೂಸ್ ಆಗಿರಂಗೈತಲ್ಲ, ಏನ್ ಸಮಾಚಾರ? ಏನಂದ್ರೆ?
ಯಾವ್ದಕ್ಕೂ ಸರ್ವಿಸ್ ಮಾಡಿ ಯಾವಾಗ ಎಲ್ಲಿ ಕೈ ಕೊಡ್ತು ಹೇಳಕ್ ಆಗಿಲ್ಲ. ಸ್ಕೂಟ್ರು ನನಗೆಲ್ಲ ಗೊತ್ತಿದೆ, ನೀನು ಹೋಗು. ಬಿಸಿ ಆಗಿದ್ರೆ ಫಸ್ಟ್ ಯು ಡ್ರಿಂಕ್ ಕಾಫಿ. ಮನೇಲಿ ನೋಡ್ರೆ ಹೆಂಡತಿ ಕಂಟ್ರೋಲ್ ಸಿಗ್ತಾ ಇಲ್ಲ, ಇಲ್ಲಿ ನೋಡಿದ್ರೆ ಕಾಫಿನೇ ಬೈಕ್ ಬರ್ತಾ ಇಲ್ಲ. ಅಯ್ಯೋ, ಇವತ್ತು ಟೂತ್ ಪೇಸ್ಟು, ಬ್ರಷ್, ಸೋಪು ಯಾವ್ದು ನನ್ ಕೊಡ್ಲಿಲ್ಲ ರೀ. ಪಾಪ ಎಲ್ಲ ಅವರೇ ಎತ್ಕೊಂಡ್ರು. ಇವತ್ತು ಸ್ಕೂಟರ್ ಸ್ಟಾರ್ಟ್ ಮಾಡುವಾಗ ಇವತ್ತೆಲ್ಲ ತಕರಾರು ಮಾಡ್ತಿದ್ಯಾ, ಒಂದ್ ಕಿಕ್ ಕೊಡ್ರೆ ಸರಿ ಹೋಗ್ತೀಯಾ ಅಂತ ಅಂತಿದ್ರು ರೀ. ಗುಡ್, ನಮ್ ತೆಕ್ಕ ಕೆಲಸ ಮಾಡ್ತಾ ಇದೆ ನೋಡ್ ಲಕ್ಷ್ಮಿ. ನಾನು ನಿನ್ ಹತ್ರ ಬರೋದು ಮಾತಾಡೋದು ಯಾರಿಗೂ ಗೊತ್ತಾಗ್ಬಾರ್ದು. ನಾನಿಬ್ರಲ್ಲೇ ಉಳಿಬೇಕು. ಏನು ಮನೇಲಿ ತಂದ್ಕೊಟ್ಟಿಲ್ಲ ಕೋಚ, ಅದನ್ನು ಅವ್ರಿಗೆ ಹೇಳ್ದೆ ಬಚ್ಚಿಟ್ಟಿದ್ದೀನಿ. ನಿಜವಾಗ್ಲೂ ವೆರಿ ಗುಡ್. ಯಾವಾಗ ಹೆಂಗಸರು ಈ ಗಂಡಸ ಹತ್ರ ಎಲ್ಲ ಮಾತನ್ನು ವರದಿ ಒಪ್ಸೋದನ್ನ ನಿಲ್ಲಿಸ್ತಾರೋ ಆಗ್ಲೇ ಕಾಲ್ ಭಾಗ ಬದಲಾದ ಹಾಗೆ. ಬನ್ನಿ ಸ್ವಾಮಿ, ಮಲ್ಲಿಗೆ ಹೂವ. ಅಜ್ಜಿ, ಒಂದ್ 5 ಮೊಳ ಮಲ್ಲಿಗೆ ಹೂ ಕಟ್ಟು, ಘಮ ಘಮ ಅಂತಿರ್ಬೇಕು ವಾಸನೆ. ಏನ್ ಸ್ವಾಮಿ, ಮನೇಲಿ ಎಂಟಿ ಜೊತೆ ಜಗಳನಾ? ಈ ಮುದುಕಿಗೆ ಹೆಂಗ್ ಗೊತ್ತಾಯ್ತು? ನಿನಗೆ ಗೊತ್ತು? ಎಲ್ಲ ನನ್ನ ಅನುಭವ ಸ್ವಾಮಿ. ತಿಂಗಳು ಕೊನೆಯಲ್ಲಿ ಒಬ್ಬ ಗಂಡ್ಸು 5 ಮೊಳ ಹೂವ ತಗೋಬೇಕು ಅಂದ್ರೆ ಇನ್ನೇನಿರುತ್ತೆ. ಸರಿ ಕೊಡು. ಬೆಳಗ್ಗೆ ಕಿಕ್ ಕೊಡದೆ ಸರಿ ಹೋಗುತ್ತೆ ಅಂದ್ರಲ್ಲ, ಈಗೊಂದು ಕಿಕ್ ಕೊಡಿರಿ, ಎಲ್ಲ ಸರಿ ಹೋಗುತ್ತೆ. ಕೋಪ ಮಾಡ್ಕೊಂಬೇಡ ಚಿನ್ನ. ಬೆಳಿಗ್ಗೆ ನೀನ್ ಮಾತಾಡಿದ ರೀತಿ ಆಗಿತ್ತು, ನನಗೂ ಕೋಪ ಬಂತು. ಈಗ ನನ್ಗೆ ಈಗ ಮೂಡಿಲ್ಲ, ಸುಮ್ನೆ ಬಿಟ್ಕೊಳ್ಳಿ. ಊಟ ಅಂತೂ ಇಲ್ಲ, ಅಟ್ಲೀಸ್ಟ್ ಹಣ್ಣಾದ್ರೂ ತಿಂತೀನಿ. ಹೋಗರಿಯೋ ದೊಡ್ಡ. ಅಯ್ಯೋ ಪಾಪ ಅನ್ಸುತ್ತೆ. ಚೇಚೆ, ಈಗ ನಾನ್ ತಾಳ್ಮೆ ಕಟ್ರೆ ನಮ್ ಟೆಕ್ನಿಕ್ ಎಲ್ಲ ಹಾಳಾಗೋಗುತ್ತೆ. ಚೆನ್ನಾಗಿ ಸತಾಯಿಸಿದ್ರೇನೆ ಬುದ್ಧಿ ಬಿಡೋದು. ಈ ಗಂಡಂದ್ರೆ ಹೀಗೆ. ನಾನ್ ಹೇಳಿಲ್ವಾ, ಒಬ್ಬ ಗಂಡಸು ಮನೇಲಿರೋ ಯಾವ ರೂಮ್ ನಲ್ಲಾದ್ರೂ ಗೆಲ್ತಾರೆ, ಆದ್ರೆ ಬೆಡ್ರೂಮ್ ನಲ್ಲಿ ಸೋತು ಸರೆಂಡರ್ ಆಗೇ ಆಗ್ತಾರೆ. ಅವ್ರ ಕೋಪ ಹೆಚ್ಚಾಗಿ ಯಾವಾಗ ಕೆನ್ನೆ ಹೊಡಿತಾರೆ ಅಂತ ಭಯ. ಏನು, ನಿನ್ ಗಂಡ ನಿನ್ ಕೆನ್ನೆ ತರ ಹೊಡಿತಾನ? ಏಕಾದಶಿ ಹೊಡೆದಿದ್ದಾರೆ. ನಾನೇನು ಬೇಜಾರು ಮಾಡ್ಕೊಂಡಿಲ್ಲಪ್ಪ, ಯಾಕೆಂದ್ರೆ ರಾತ್ರಿ ಬಂದು ಎಲ್ಲ ಸರಿ ಮಾಡ್ಬಿಡ್ತಾರೆ. ಅದಕ್ಕೆ ನಿಮ್ಮ ಯಜಮಾನ ಹಾಗೆ ನಿಮ್ಮನ್ನು ಹೊಡಿಯಲ್ವಾ? ಹೀಸ್ ಅ ಜೆಂಟಲ್ಮನ್. ಅವ್ರನ್ನ ಪಡೆಯೋಕೆ ನಾನು ಏನೇನು ಜನ್ಮ ಪುಣ್ಯ ಮಾಡಿರ್ಬೇಕು. ಅಲ್ಲ ಲಕ್ಷ್ಮಿ, ನಿನ್ ಗಂಡ ನಿನ್ ಕೆನ್ನೆ ಹೊಡಿತಾ ಇದ್ರು ನೀ ಸುಮ್ಮನೆ ನಿಂತಿರ್ತೀಯಾ? ಜೊತೆ ನಿಂತ್ಕೊಳ್ಳಲ್ವಾ? ನಿಂತ್ರೆ ಇನ್ನು 10 ಏಟ್ ಬೀಳುತ್ತೆ. ಗಂಡನ ಕೈಲಿ ಏಟ್ತಿಂದ ನೀನು ಒಬ್ಬ ಹೆಣ್ಣ. ನೋಡು ಲಕ್ಷ್ಮಿ, ಮೊದಲು ನಿನ್ನ ಗಂಡ ನಿನ್ನ ಮೇಲೆ ಕೈ ಎತ್ತೋದನ್ನ ನಿಲ್ಲಿಸ್ಬೇಕು. ಲಕ್ಷ್ಮಿ, ಇನ್ ಒಂದೇ ಒಂದು ಸಲ ನಿನ್ ಗಂಡನ ಕೈಲಿ ಕೆನ್ನೆಗೆ ಹೊಡಿಸ್ಕೊ ಅಷ್ಟೇ. ಈ ಜನ್ಮದಲ್ಲಿ ನಿನ್ ಕೆನ್ನೆಗೆ ಏಟ್ ಬೀಳೋದೇ ಇಲ್ಲ. ಈ ಸೀರೆ ದುಡ್ಡು ನಾ ಮುಂದೆ ತೆಗೆದು ಕೊಡ್ತೀನಿ. ಹಾಗೆ ಮಾಡಿ ಅಮ್ಮ, ನಿಮ್ಗೆ ಯಾವಾಗ ಕೊಡೋಕೆ ಅನುಕೂಲ ಆಗುತ್ತೋ ಆವಾಗಲೇ ಕೊಡಿ ಅಮ್ಮ. ಬರ್ತೀನಮ್ಮ. ಸಾಲ ಮಾಡಿ ಸೀರೆ ತಗೋ ಅಂತ ಯಾವ ನನ್ನ ಮಗನ ಹೇಳಿದವ ನಿನಗೆ? ಇದೊಳ್ಳೆ ಚೆನ್ನಾಗಿದೆ, ನಿಮ್ಮನ್ ಕೇಳಿ ನಾನು ಉಸಿರಾಡ್ಬೇಕಾ? ನಾನು ಗಮನಿಸ್ತಾನೆ ಬರ್ತಾ ಇದೀನಿ, ಬಹಳ ಬಹಳ ಬದಲಾವಣೆ ಆಗ್ತಾ ಇದೆಯಾ? ಕಾಲನೇ ಚಳಿಗಾಲ, ಮಳೆಗಾಲ, ಬೇಸಿಗೆಗಾಲ ಅಂತ ಚೇಂಜ್ ಆಗ್ತಿರುವಾಗ ನಾನ್ ಚೇಂಜ್ ಆಗೋದ್ರಲ್ಲಿ ಆಶ್ಚರ್ಯ ಏನಿಲ್ಲ ಬಿಡಿ. ಹೆಂಡತಿ ಆದವಳು ಹೇಗಿರ್ಬೇಕು ಹಾಗಿದ್ರೇನೆ ನಿನಗೆ ಕ್ಷೇಮ. ಬೇರೆಯವ್ರ ಮನೇಲಿ ಅವ್ರ ಹೆಂಡತಿ ಹೇಗಿದ್ದಾರೆ ಅಂತ ಸ್ವಲ್ಪ ನೋಡಿ. ಇಷ್ಟು ದಿನ ನಿಮ್ಗೆ ತಗ್ಗಿ ಬಗ್ಗೆ ನಡೆದ್ನಲ್ಲ, ಅದಕ್ಕೆ ಸಂತೋಷ ಪಡಿ. ಬಾಯ್ ಕತ್ತೆ, ನಿನ್ನ ಮಾತಾಡೋ ಹಲ್ಲು ಉದುರಿಸ್ಬಿಡ್ತೀನಿ. ನಿಮ್ ಸಂಪಾದನೆಲ್ಲ ಹಲ್ ಡಾಕ್ಟರ್ಗೆ ಸರಿ ಆಗಿದ್ರೆ ನಾನು ಹಲ್ಲು ಉದುರಿಸಿ. ನಿನ್ನ ಇರೋ, ಆಫೀಸಿಗೆ ಟೈಮ್ ಆಗ್ತಾ ಇದೆ, ಸಾಯಂಕಾಲ ಬಂದ್ಮೇಲೆ ನಿನ್ ಕಚೇರಿ ಇಟ್ಕೋತೀನಿ. ಹೊಡ್ಸಿಡ್ಕೊಂಬಾರ. ತಗೊಳ್ಳಿ. ನನ್ನ ಹತ್ರ ಆಫ್ ಶರ್ಟ್ ಇರ್ಲಿಲ್ವಲ್ಲ, ಇದಾಗೆ ಬಂತು? ನಾನೇ ಹೊಲಿಸ್ದೆ. ನನಗೆ ಆಫ್ ಶರ್ಟ್ ಹೋಲ್ಸು ಅಂತ ಯಾವ ನನ್ನ ಮಗ ಹೇಳೋನು? ಯಾರನ್ನ ಕೇಳಿ ನನಗೆ ಇರ್ತಾರೆ ಕೆಲಸ ಮಾಡ್ರೆ? ಈ ಸೀರೆ ನನ್ನ ಹತ್ರ ಇರೋ ಸೀರೆ ನನ್ ಕೇಳಿ ತಗೊಂಬಂದ್ರ ನೀವು? ನಿಮ್ಗೆ ಇರಿಸಿದೆ ಅಂತ ನನಗೆ ಇರಿಸಿದ್ರು ಹಾಕೊಡ್ತಿಲ್ಲ. ಇವತ್ತೊಂದಿನ ನನ್ನ ಇಷ್ಟಾಗ ಹಾಕೊಂಡ್ರೆ ನಿಮ್ ಗಂಟೆನ ಹೋಗಲ್ಲ. ನನಗೆ ಎದುರು ವಾದಿಸ್ತೀನಿ.
ಎತ್ಕೊಂಡು ಎಲ್ಲಿಗೆ ಹೊರಟಿದ್ಯಾ? ಅಮೆರಿಕ ಸುತ್ತಮರಕ್ಕೆ ನಾನು ತವ್ರ ಮನೆಗೆ ಹೋಗ್ತಾ ಇದ್ದೀನಿ. ಏನಾಯ್ತೆ ನಿನ್ಗೆ? ಅಲ್ವೇ ಇದು ಮುಂಚೆ ನಾನು ಎಷ್ಟು ಸಲ ಹೊಡೆದಿದ್ದೀನಿ, ಅವಾಗೆಲ್ಲ ಪರವಾಗಿಲ್ಲ ರೀ, ಈ ತರ ಹೊಡೆದಿದ್ದು ನೀವು ಹೊಡೆದ್ಮೇಲೆ ನಿಮ್ ತೋಲ್ ಟೆಕ್ಕಲಿ ನಾನು ಪ್ರಪಂಚನೇ ಮರ್ತೋಗ್ತೀನಿ ಅಂತ ಹೇಳ್ತಿದ್ದವಳ ಈಗ ನೋಡ್ರ ಸುಟ್ಕೆ ತಗೊಂಡು ತವ್ರ ಮನೆಗೆ ಹೊರಟಿದ್ಯಾ? ಆ ಲಕ್ಷ್ಮಿನೇ ಬೇರೆ, ಈ ಲಕ್ಷ್ಮಿನೇ ಬೇರೆ. ಅಮೆರಿಕಲಿ ಏನಾದ್ರೂ ಈ ರೀತಿ ಸನ್ನಿವೇಶ ನಡೆದಿದ್ರೆ ಹೆಂಡತಿ ಅದರ ಗಂಡಿನ ಡೈವರ್ಸ್ ಕೊಟ್ಬಿಡ್ತಿದ್ಲು ಗೊತ್ತಾ? ನಾನು ಈ ಮನೆ ಬಿಟ್ಟು ಹೋಗ್ತಿದ್ದೀನಿ. ಇನ್ಮೇಲೆ ಕನಸಲ್ಲಿ ಈ ಮನೆ ಹೊಸತ್ರಿಯಲ್ಲ. ಗುಡ್ ಬೈ. ನಿಂತ್ಕೊಳ್ಳೆ. ಸರಿ ಬಿಡ್ರಿ, ನನ್ನ ಬರಕ್ ನೀವ್ಯಾರು? ಯಾವಾಗ ನನ್ನ ಮೇಲೆ ಕೈ ಮಾಡಿದ್ರು ಆವಾಗ್ಲೇ ನನ್ನ ಮೇಲೆ ಇರೋ ಹಕ್ಕು ಕಳ್ಕೊಂಡ್ರಿ. ಬಿಡಿ ದಾಯಿನ. ಹಲೋ ಹಲೋ, ಲಕ್ಷ್ಮಿ ಮಾತಾಡ್ತಿರೋದು. ಏನಾಯ್ತು ಲಕ್ಷ್ಮಿ? ಸಕ್ಸಸ್ ಅಣ್ಣ? ಹಾ ಸಕ್ಸಸ್. ಈಗ ನಮ್ಮ ಹತ್ರ ಟೆಲಿಫೋನ್ ಬೂತಿಂದ ಮಾತಾಡ್ತಿದ್ದೀನಿ. ನೀವು ಹೇಳ್ಕೊಟ್ಟಾಗೆ ಮಾಡ್ದೆ, ಆದ್ರೆ ಯಾಕೋ ತುಂಬಾ ಭಯ ಆಗ್ತಿದೆ ರೀ. ಲಕ್ಷ್ಮಿ, ಮೊದಲನೇ ಸಲ ಯಾರಿಗೆ ಆದ್ರೂ ತನ್ನ ಗಂಡನ ಹತ್ರ ಜಗಳ ಮಾಡ್ಕೊಂಡು ತವ್ರ ಮನೆಗೆ ಹೋಗೋವಾಗ ಹೀಗಾಗೆ ಆಗುತ್ತೆ. ನೀನೇನು ಹೆದರ್ಕೋಬೇಡ, ಆಮೇಲೆಲ್ಲ ಅಭ್ಯಾಸ ಆಗ್ಬಿಡತ್ತೆ. ನೋಡು, ನೀನೀಗ ನೇರವಾಗಿ ನಿಮ್ ತಾಯಿ ಮನೆಗೆ ಹೋಗ್ತೀಯ. ಆ ನಿನ್ ಗಂಡ ಅವನಾಗೆ ಬಂದು ಪೀಡಿಸಿ ಅಂಗ್ಲಾಚೆ ಕರೆಯೋವರೆಗೂ ನೀನ್ ಈ ಕಡೆ ತಿರುಗಿ ಕೂಡ ನೋಡ್ಬಾರ್ದು, ಗೊತ್ತಾಯ್ತಾ? ಅಯ್ಯೋ, ನಮ್ ಗಂಡನ ಬಗ್ಗೆ ನಿಮ್ಗಿನ್ನೂ ಗೊತ್ತಿಲ್ಲ. ನಿನ್ ಗಂಡನ ಬಗ್ಗೆ ಗೊತ್ತಿಲ್ಲದೆ ಇರಬಹುದು, ಆದ್ರೆ ಈ ಗಂಡಸರ ಬಗ್ಗೆ ನನಗ್ ಚೆನ್ನಾಗ್ ಗೊತ್ತು. ನೋಡ್ ಲಕ್ಷ್ಮಿ, ಒಂದ್ ಮಾತ ನೀನ್ ಚೆನ್ನಾಗಿ ನೆನಪಿನಲ್ಲಿ ಇಟ್ಕೋ. ಹಗಲಲ್ಲಿ ಮದುವೆ ಆದ ಗಂಡಸು ಎಲ್ಲಾದ್ರೂ ಹೇಗಾದ್ರೂ ಇರಬಹುದು, ಆದ್ರೆ ರಾತ್ರಿ ಹೊತ್ತು ಹೆಂಡತಿ ಪಕ್ಕದಲ್ಲಿ ಇಲ್ಲ ಅಂದ್ರೆ ಯಾವ ಗಂಡಸು ಅದನ್ನ ಸಹಿಸೋದಿಲ್ಲ. ಅದೇ ಅವ್ರ ವೀಕ್ನೆಸ್. ಅದೇ ನಮಗ್ ಬ್ಯಾಂಕ್. ಅವ್ರ ವೀಕ್ನೆಸ್ ನ ನಾವು ಕ್ಯಾಶ್ ಮಾಡ್ಕೋಬೇಕು. ಅಂಡರ್ಸ್ಟ್ಯಾಂಡ್? ಎರಡು ಇಡ್ಲಿ ಒಂದ್ ವಡೆ, ಜನಾರ್ದನ ಹೋಟ್ಲದು. ಹೌದು, ಇದೇನಿವತ್ತು ಹೋಟ್ಲು ತಿಂಡಿ ಟೇಸ್ಟ್ ನೋಡ್ತಾ ಇದ್ದೀರಲ್ಲ? ಜಸ್ಟ್ ಫಾರ್ ಚೇಂಜ್ ಅಷ್ಟೇ. ಇದೆಲ್ಲ ನಮ್ಮ ಹತ್ರ ಬೇಡ. ನಿಮ್ ಜೊತೆಲಿ ಹೆಂಡತಿ ಗಲಾಟೆ ಮಾಡ್ಕೊಂಡು ಮನೆ ಬಿಟ್ಟು ಹೋಗಿರೋ ವಿಷಯ ನನಗೆ ಗೊತ್ತಿಲ್ಲ ತಿಳ್ಕೊಂಡ್ಬಿಟ್ರ. ಏನಯ್ಯ ಶಿವರಾಮು, ಏನೇನೋ ಕತೆ ಹೇಳ್ತೀಯಾನೆ ರಂಗ? ಇವನ್ನೆಲ್ಲ ಬುಡೇ ಬಿಡ್ತಾ ಇದ್ದಾನೆ. ಹೋಗ ನಿನ್ ಕೆಲಸ ಮಾಡ್ಕೋಗ. ಏ ಸಾರ್, ಶ್ರೀರಂಗಪಟ್ಟಣದ ಶ್ರೀರಂಗನ ಹತ್ರ ಸುಳ್ಳು ಹೇಳಬಹುದು, ಈ ರಂಗನ ಹತ್ರ ಮಾತ್ರ ಸುಳ್ಳು ಹೇಳಕ್ ಸಾಧ್ಯವೇ ಇಲ್ಲ. ನಿಮ್ ಹೆಂಡತಿ ಕಣ್ಣೀರ್ ಸುಡ್ಸ್ಕೊಂಡು ಕೈಲಿ ಸೂಟ್ ಕಚ್ಚಿಕೊಂಡು ಹೋಯ್ತಾ ಇದ್ದು ನಾನೇ ಈ ಕಣ್ಣಾರೆ ನೋಡ್ಲಿಲ್ವಾ? ಹೌದನಯ್ಯ, ಅದ ನನ್ನ ಹೆಂಡತಿಗೆ 2 ದಿವಸ ಮೈ ಹುಷಾರಿಲ್ಲ, ಆಸ್ಪತ್ರೆ ಹೋಗ್ತಾ ಇದ್ಲು. ಅದು ನೋಡ್ಬಿಟ್ಟು ಬೇಕಪ್ಪ ಏನೋ ಕತೆ ಕಟ್ತಾ ಇದ್ದಾನೆ. ಬಾಸ್ ಕರಿತಾ ಇರೋದು. ಸುಳ್ಳು ಹೇಳನ್ ಕಳ್ಸಬೇಡಿ. ಆದ್ರೂ ನಿಮ್ ಹೆಂಡತಿ ಅವ್ರ ತಾಯಿ ಮನೆ ಹತ್ರ ಆಟದ ಇಳಿಯುವಾಗ ಕೈಯಲ್ಲಿ ಸೂಟ್ ಕೇಸ್ ಇತ್ತು, ಪಾಪ ಕಣ್ಣಲ್ಲಿ ಕಣ್ಣೀರ್ ಸುರಿತಾ ಇತ್ತು. ಹೌದನಯ್ಯ, ಸುಳ್ಳು, ಶುದ್ಧ ಸುಳ್ಳು. ನನ್ನ ಹೆಂಡತಿನ ಹ್ಯಾಕ್ ಕಂಟ್ರೋಲ್ ಇಟ್ಟಿದ್ದೀನಿ ಅಂತ ನಿಮ್ಗೆ ಗೊತ್ತೇ ಇದೆಯಲ್ಲ. ನನ್ನ ಪರ್ಮಿಷನ್ ಇಲ್ಲ, ಅವಳು ಹೊಸಲು ಕೊಡೋದಾಗೋದಿಲ್ಲ. ಈ ಬೇಕಪ್ಪ ಎಲ್ಲ ಟಿನ್ ಕಟ್ತಾ ಇದ್ದಾನೆ. ಹೋಗ್ಲಿ, ನಮ್ಮಲ್ಲೇ ಯಾಕೆ ಮಾತು? ನೋಡ್ರಪ್ಪ, ನೋಡಿ ಸರ್, ನಿಮ್ಗೆಲ್ಲ ಕೈ ಮುಗಿತಾ ಇದ್ದೀನಿ. ಸಂಜೆ ಆಫೀಸ್ ಬಿಡ್ತಾ ಇದ್ದಂಗೆ ನೀವೆಲ್ಲ ನನ್ನ ಜೊತೆಗೆ ಬನ್ನಿ. ನಾನ್ ಟಿನ್ ಕಟ್ತಾ ಇದ್ದೀನಾ ಇಲ್ಲ ಇವರೇ ರೈಲ್ ಬಿಡ್ತಾರ ಅಂತ ಗೊತ್ತಾಯ್ತದ? ಆಮೇಲೆ ಇವತ್ತು ಎಲ್ರಿಗೂ ಸಾಯಂಕಾಲ ಟೀ ಪಾರ್ಟಿ ಶಿವರಾಮ್ ಮನೆಯಲ್ಲಿ. ಅಯ್ಯೋ ಸಂಜೆ ಇವ್ರ ಮನೆಗೆ ಬಂದ್ರೆ ನನ್ ಗುಟ್ಟೆಲ್ಲ ರಟ್ಟಾಗ್ಬಿಡುತ್ತೆ. ಹೆಂಡತಿನ ಕಂಟ್ರೋಲ್ ಅಲ್ಲಿ ಇಟ್ಕೊಂಡಿದ್ದೀನಿ ಅಂತ ಬೇರೆ ಜಂಬ ಕೊಚ್ಕೊಂಡ್ಬಿಟ್ಟಿದ್ದೀನಿ. ಏನ್ ಮಾಡೋದು, ಬೇರೆ ದಾರಿನೇ ಇಲ್ವಲ್ಲ. ಹೊಟ್ಟೆ ನೋವು ಅಂತ 1 ಗಂಟೆ ಮುಂಚೆನೆ ಹೋಗಿ ಅವಳು ಕೈ ಕಾಲು ಇಟ್ಕೊಂಡು ಯಾಗಾರ ಮಾಡಿ ಕರ್ಕೊಂಡ್ ಬರ್ಬೇಕು. ಲಕ್ಷ್ಮಿ, 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 ಲಕ್ಷ್ಮಿ. ಅಲ್ಲೇಶ್ವರಿಂದ ಜಯನಗರದವರೆಗೂ ಇಂಥ ಹೆವಿ ಟ್ರಾಫಿಕ್ ಅಲ್ಲಿ ಕಷ್ಟಪಟ್ಟು ಸ್ಕೂಟರ್ ಓಡಿಸ್ಕೊಂಡ್ ಬಂದಿದ್ದೀರಲ್ಲ, ಬನ್ನಿ ಕೂತ್ಕೊಳ್ಳಿ ಅಂತ ಒಂದು ಉಪಚಾರದ ಮಾತು. ನೀನೇನೋ ಮನೆ ಬಿಟ್ಟು ಬಂದ್ಬಿಟ್ಟಿಯಲ್ಲ, ನಿನ್ ಗಂಡ ಹಾಗೆ ಹೊಟ್ಟೆ ಇಸ್ಕೊಂಡಿರ್ತಾನೆ ಅಂತ ಒಂದ್ಸಲ ಯೋಚನೆ ಮಾಡಿದ್ಯಾ? ಚೆನ್ನಾಗಿ ಒಣಗ್ಲಿ. ಯಾಕೆ ಡೈರೆಕ್ಟ್ ಆಗಿ ಹೇಳು, ಹೊಟ್ಟೆ ಇಸ್ಕೊಂಡು ಒಣಗ್ಲಿ ಅಂತ. ನೋಡು, ನೀವು ಕೋಪ ಮಾಡ್ಕೊಂಡು ತವ್ರ ಮನೆಗೆ ಬಂದಿರೋ ವಿಷಯ ಆಫೀಸ್ ನಲ್ಲಿ ಎಲ್ಲರಿಗೂ ಗೊತ್ತಾಗೋಗಿದೆ. ಅದು ಸುಳ್ಳ ನಿಜನ ಅಂತ ಕಂಡಿಡಿಯೋದಕ್ಕೆ ಇವತ್ತು ಸಾಯಂಕಾಲ ಎಲ್ಲ ನಮ್ಮ ಮನೆ ಟೀ ಪಾರ್ಟಿ ಬರ್ತಾ ಇದಾರೆ. ಬರ್ಲಿ ಬರ್ಲಿ. ನೀನಲ್ಲಿ ಇಲ್ಲೋದ್ರೆ ನನಗೆ ಅವಮಾನ ಆಗುತ್ತೆ. ನೀವು ಕೈ ಎತ್ತಿ ಹಿಡಿಯುವಾಗ ನನ್ನ ಆತ್ಮಾಭಿಮಾನಕ್ಕೆ ಎಫೆಕ್ಟ್ ಆಗಲ್ವಾ? ಏನೋ ಗೊತ್ತಿಲ್ಲ ಹೊಡೆದ್ಬಿಟ್ಟೆ. ಸರಿ, ಬರ್ತೀನಿ. ಇನ್ಮೇಲೆ ನಾನು ಹೊಡೆಯಲ್ಲ ಅಂತ ಪ್ರಮಾಣ ಮಾಡಿ. ಸಮಯ ಸಂದರ್ಭ ನೋಡ್ಕೊಂಡು ನನ್ನ ಕೈ ಕಟ್ಟಾಕ್ಬಿಟ್ಟಿಯಾ? ಮನೆಗೆ ಬಾ, ಮಾಡ್ತೀನಿ. ಸರಿ ಸರಿ, ಇನ್ಮೇಲೆ ಹೊಡೆಯಲ್ಲ ಅಂತ ಪ್ರಮಾಣ ಮಾಡ್ತೀನಿ. ಬಾ ಮನೆಗೆ ಹೋಗೋಣ. ಇನ್ಮೇಲೆ ನಿಮ್ ಸಂಬಳ ಎಲ್ಲ ನನ್ ಕೈಲಿ ತಂದ್ಕೊಡ್ಬೇಕು. ನಾನ್ ಹೇಳ್ದ ನೀವ್ ಕೇಳ್ಬೇಕು. ಇದಕ್ಕೆ ಒಪ್ಕೊಂಡೆ ನಾ ಬರ್ತೀನಿ. ಇವಳು ಹೇಳಿದನ್ನೆಲ್ಲ ಮಾಡ್ಕೊಂಡಿದ್ರೆ ನಾನ್ ಮನೇಲಿ ಇಲಿನ ಹುಲಿನ ಅಂತ ಯಾರಿಗೆ ಗೊತ್ತಾಗುತ್ತೆ? ಬೀದಿಲ್ ಮಾತ್ರ ಹುಲಿಯಾಗಿ ಮೇಂಟೈನ್ ಮಾಡ್ತಿದ್ರೆ ಸಾಕು. ಓಕೆ ಲಕ್ಷ್ಮಿ, ನೀನ್ ಹೇಳಿದ ಹಾಗೆ ಮಾಡ್ತೀನಿ. ಸದ್ಯಕ್ಕೆ ಮನೆಗೆ ಬಂದು ನಾನು ಮಾನ ಉಳಿಸೋ. ಸೂಟ್ ಕೇಸ್ ಅನ್ನ ಸರಿ ಪೂಜೆ ಕೊಡ್ತಾ ಇದೀಯಾ? ಮಾತಾಡ್ತಾನೆ ನಿಂಗೆ ಬಂದು. ಅಯ್ಯೋ ನೀವು ಏನಲ್ಲಿ ಅಂದ್ರು ನಮ್ ಲಕ್ಷ್ಮಿ ಸಮಾಧಾನ ಮಾಡಿ ಕರ್ಕೊಂಡು ಹೋಗಕ್ಕೆ ನೀವೇ ನೇರವಾಗಿ ಬಂದ್ಬಿಟ್ರಾ? ಒಳ್ಳೇದು. ಅರೆ, ಇದೇನ್ ಕೈಯ ಕೂಡಿ ಹಿಡ್ಕೊಂಡಿಲ್ಲ? ಮದುವೆ ಹೊಸರಲ್ಲಿ ನೀವ್ ಹಿಡ್ಕೊಂಡಿಲ್ವಾ? ಇದು ಹಾಗೇನೆ ಹಿಡ್ಕೊಳ್ಳಿ. ಅಯ್ಯೋ, ಇದಕ್ಕೆ ನನ್ನ ಕೈಯಲ್ಲೇ ಊಟ ಸ್ಟಾಪ್ ಮಾಡ್ಬಿಡುವ. ಓಹೋ, ಮಾಡಿ ಚೆನ್ನಾಗಿ ಮಾಡಿ. ತೇರಿಕೆ ತಗೊಂಡು
ತಗೊಂಡಾಗಿಂದ ಬರೀ ತೊಂದ್ರೆನೆ. ಅದಕ್ಕೆ ಯೋಚನೆ ಮಾಡ್ತೀನಿ ಹೇಳಿ ಅಂದ್ರೆ ಜಾಸ್ ಒಂದು ಕಿಕ್ ಕೊಡಿರಿ, ಎಲ್ಲ ಸರಿ ಹೋಗುತ್ತೆ. ಸರಿಯಾಗಿ ಕೀ ಹಾಕಿ ಸ್ಮೂತ್ ಆಗಿ ಸ್ಟಾರ್ಟ್ ಮಾಡಿ, ಎಲ್ಲ ಸರಿ ಹೋಗುತ್ತೆ. ಹಾಗೆ ತಗೊಳ್ಳಿ ನಿಮ್ ಸೂಟ್ ಕೇಸು. ಅಲ್ಲಿ ಅಂದ್ರೆ ತಗೊಳ್ಳಿ ನಿಮ್ ಪೂಜಾ. ಹೊಡ್ ಬರ್ತೀಯಮ್ಮ? ಒಳ್ಳೇದು ಒಳ್ಳೇದು. ಅಲ್ಲಿ ಅಂದ್ರೆ ಸ್ವಲ್ಪ ನನ್ನ ಮಗನ ಹುಷಾರು ನೋಡ್ಕೊಳ್ಳಿ. ಅವತ್ ನಾನು ಹುಡುಗಿ ಜೊತೆ ಇದ್ದಾಗ ನೀನ್ ಅಡ್ಡ ಬಂದೆ, ಇವತ್ ನೀನ್ ಒಂದು ಹುಡುಗಿ ಜೊತೆ ಬರ್ತಿದ್ದಿಲ್ಲ, ಈಗ ನಾನೇನ್ ಮಾಡ್ಲಿ? ಏಯ್ ಕುಕ್ಕು ನನ್ನ ಮಗನೇ, ನಾನೇನ್ ನಿಂತಿರೋ ಲೋಫರ್ ಅಲ್ವೋ? ಇವಳು ನನ್ನ ಹೆಂಡತಿ. ಹೆಂಡತಿನ? ಓ ಸೋ ಬ್ಯೂಟಿಫುಲ್. ಸೆಟಪ್ ಮಾಡ್ಕೊಂಡಿರ್ಬೇಕು. ಇದಕ್ಕೆಲ್ಲ ನಾನ್ ಬಾಗ್ತೀನಾ? ಹೋದ್ ಸಾಕು, ಬನ್ನಿ. ಹಿಡ್ಕೊಳ್ಳಿ. ನಾನ್ ಹಿಡ್ಕೋಬೇಕಾ? ಹಿಡ್ಕೊಳ್ಳಿ. ಎಲ್ಲ ಒಂದು ಬ್ಯಾಡ್ ಟೈಮು. ಏನ್ ಹೇಳ್ತಾ ಇದೀರಿ? ಏನಿಲ್ಲ, ನೀನ್ ನಡಿ. ನಿಮ್ ಆಫೀಸ್ ಸ್ಟಾಫ್ ಎಲ್ಲ ಊಟಕ್ಕೆ ಬರ್ತಾರೆ ಅಂದ್ರಿ, ಅಡ್ಗೆ ಮಾಡಕ್ಕೆ ಏನ್ ಸಾಮಾನು ಇಲ್ಲ. ಮಾರ್ಕೆಟ್ ಹೋಗಿ ಸಾಮಾನ್ ತಗೊಂಬನ್ನಿ. ಏನು? ನಾನ್ ಮಾರ್ಕೆಟ್ ಹೋಗಿ ಸಾಮಾನ್ ತರ್ಬೇಕೇನೆ? ನಿನ್ನ ಸುಟ್ಕೇಸ್ ಕೊಡಿ. ಕೊಡಲ್ಲ. ಕೊಡಿ, ಒಳಗಡೆ ಇಡ್ತೀನಿ. ಸರಿ, ಏನ್ ಸಾಮಾನ್ ತರ್ಬೇಕು? ಅಕ್ಕಿ, ಬೇಳೆ, ರವೆ, ತರಕಾರಿ. ಹಾ, ಕೊತ್ತಂಬರಿ ಸೊಪ್ಪು ಮರಿಬೇಡಿ. ಪೂಜಾ ಅಲ್ಲಿಡಿ. ಬೇಗ ಹೋಗಿ ಬನ್ನಿ. ಅಯ್ಯೋ ಶಿವರಾಮು, ಇದೇನಯ್ಯ ನಿನ್ ಪರಿಸ್ಥಿತಿ? ಅಯ್ಯೋ, ಇನ್ನು ಯಾರು ಹೋಗಿದ್ದೀರಾ? ಹೋಗ್ರಿ ಮಾಡ್ತೀನಿ. ಇದು ಹೊರಟ. ಹಲೋ, ನಾನು ಲಕ್ಷ್ಮಿ ಮಾತಾಡ್ತಿರೋದು. ಅವರೇ ನಮ್ಮನೆಗೆ ಬಂದು ಹಂಗ್ಯಾತಿ ಕಾಡಿ ಬೀಡಿ ನನ್ನ ಕರ್ಕೊಂಡ್ ಬಂದ್ಬಿಟ್ರು. ಯಾಕೆ ಕರ್ಕೊಂಡ್ ಬರಲ್ಲ? ಆಫೀಸ್ ಪ್ಯೂನ್ ರಂಗನ ಹತ್ರ ಟ್ಯೂಷನ್ ಹೇಳಿ ಕಳ್ಸಿದ್ನಲ್ಲ, ಅದ್ರ ಪರಿಣಾಮ ಇದು. ಹೇಗಿದೆ ನನ್ ಪ್ಲಾನು? ಫಸ್ಟ್ ಕ್ಲಾಸ್. ಈಗ ಏನ್ ಮಾಡ್ತಿದ್ದ ನಾನು? ಈಗ ನಾನೇ ಅವ್ರನ್ನ ಮಾರ್ಕೆಟಿಗೆ ಕಳ್ಸಿದ್ದೀನಿ. ವೆರಿ ಗುಡ್. ಲಕ್ಷ್ಮಿ, ನಾನು ಹೇಳೋದನ್ನ ಸ್ವಲ್ಪ ಚೆನ್ನಾಗಿ ಗಮನ ಇಟ್ಟು ಕೇಳು. ಬೆಳಿಗ್ಗೆ ನಿನ್ ಗಂಡನ ಅಷ್ಟೊತ್ತಿಗೆ ಎಬ್ಸಿ ಹಾಲಿನ ಬೂತ್ ಕಳಿಸು, ರೇಷನ್ ಕಳಿಸು, ಹಿಟ್ ಮಾಡಿಸ್ಕೊಂಡ್ ಬನ್ನಿ ಅಂತ ಹೇಳು, ತರಕಾರಿ ಬೇಕು ಅಂತ ಹೇಳು. ಹೀಗೆ ಒಂದೊಂದಾಗಿ ಟ್ರೈನಿಂಗ್ ಕೊಡ್ತಾ ಇರು. ಅಡಿಗೆ ಮಾಡಿದ್ರೆ ಮುಗಿಸೋಯ್ತು ಹೆಂಗಸರ ಕೆಲಸ ಅಂತ ತಿಳ್ಕೊಂಡಿರೋ ಗಂಡಸರಿಗೆಲ್ಲ ಗೊತ್ತಾಗ್ಲಿ ಹೆಂಗಸರ ಕಷ್ಟ ಏನು ಅಂತ. ಶಿವರಾಮ, ಶಿವರಾಮ, ಶಿವರಾಮ್. ಶಿವರಾಮನ ಇಲ್ಲ, ಬಲರಾಮನ ಇಲ್ಲ. ಹೋಗಿ ಆಚೆಗೆ. ಮನೆಗೇನೆ ಬದಲಾಗ್ಬಿಟ್ಟಿದೀವ ಏನೋ? ಮಿಸ್ಟರ್ ಶಿವರಾಮ್ ಇಷ್ಟು ಗಡ್ಸಾಗಿ ಮಾತಾಡೋದಿಲ್ವಲ್ಲ? ಅಮ್ಮ, ಅಮ್ಮ,
ಅಯ್ಯ ಇನ್ನೂ ಅಡಿಗೆ ಆಗಿಲ್ಲ, ಮುಂದೆ ಹೋಗಯ್ಯ. ಏನಿದು, ನನ್ನ ತಿರ್ಬೇಕು ಅಂತ ತಿಳ್ಕೊಳ್ಳೋ ಏನೋ. ಟೆಕ್ನಿಕ್ ಚೇಂಜ್ ಮಾಡಿ ನೋಡೋಣ. ಸರ್ ಸರ್, ಯಾವನೇ ಅವನು? 3 ಹೊತ್ತು ಶಿವರಾಮ ಅಂತ ಬಡ್ಕೊಳ್ತಾನೆ ಇರ್ತಾರೆ. ಓ ನೀವಾ? ಆಫೀಸ್ ನಲ್ಲಂತೂ ಬಿಡಲ್ಲ, ಮನೇಲಿ ನೆಮ್ಮದಿಯಾಗಿರೋ ಬಿಡಲ್ವಾ? ಸಾರಿ ಮೇಡಮ್, ಶಿವರಾಮು ಅದು ಮಾರ್ಕೆಟ್ಗೆ ಹೋಗಿದೆ. ಕೂತ್ಕೊಳ್ಳಿ, ಬಂದ್ಬಿಡುತ್ತೆ. ಬರುತ್ತಾ? ಮರ್ಯಾದೆ ಬಿಟ್ಟಿದೆ. ಚೆನ್ನಾಗಿದ್ರಲ್ಲ, ಏನಾಗಿದೆ ಇಬ್ಬರಿಗೂ? ನಮ್ಮನೆ ಅಟ್ಮಾಸ್ಫಿಯರ್ ಇಲ್ಲಿಗೂ ಬಂದ್ಬಿಡ್ತು. ಲಕ್ಷ್ಮಿ, ನೀನು ಹೇಳಿದ ಸಾಮಾನೆಲ್ಲ ತಗೊಂಬಂದಿದ್ದೀನಿ. ಆ ಕೊತ್ತಂಬರಿ ಸೊಪ್ಪಿಗೆ ಏನ್ ಡಿಮ್ಯಾಂಡ್ ಅಂತೀಯ? ಎಲ್ಲ ಬ್ಲಾಕ್ ಮೇಲ್ ತಗೊಂಬರ್ಬೇಕಾ ಬಂತು? ಯಾಕೆ ಲೇಟು? ಹೇಳಿದ್ನಲ್ಲೇ ಕೊತ್ತಂಬರಿ ಸೊಪ್ಪು ಸಿಗ್ಲಿಲ್ಲ ಅಂತ. ಇದು ಸ್ವಲ್ಪ ಇಳಿಸು. ಕೆಲಸ ಮಾಡಿ ಕಾಣಿಸ್ತೀವಾ? ನೋಡಕ್ ಯಾವ್ದೋ ಒಂದ್ ಬಂದ್ ಕೂತಿದೆ. ನೀವ್ ಮನೇಲಿ ಇಲ್ಲ ಅಂತ ಎಷ್ಟ್ ಸತಿ ಹೇಳಿದ್ರೆ ಗೂಟ ಹೊಡ್ಕೊಂಡು ಕೂತಿದೆ. ಯಾರು ನೋಡ್ಲಿಲ್ವಲ್ಲ? ಹೋಗ್ ನೋಡ್ರಿ. ಇದು ಸರ್, ನೀವಾ ಯಾವ ಬಂದ್ರೆ? ನಾನು ಆಗ್ಲೇ ಬಂದಯ್ಯ. ನೀನು ಆ ಪಡವಲ್ಕಾಯಿನ ಕುತ್ತಿಗೆಗೆ ಹಾಕೊಂಡು ಪರಿಶೀಲನಾಗಿ ಹೋಗೋದನ್ನ ಕಣ್ಣಾರೆ ನೋಡ್ದೆ. ನಮ್ಮನೆಯಲ್ಲಿ ಈ ಮಟ್ಟದಲ್ಲಿಲ್ಲಪ್ಪ. ಅದು ಸುಮ್ಮನೆ ಒಂದ್ ಹೆಲ್ಪ್ ಮಾಡ್ತಾ ಇದ್ದೆ. ನಾನು ಯಾರಿಗೂ ಹೇಳಲ್ಲ ಬಿಡು. ಸರ್, ಇನ್ನೊಂದು ವಿಷಯ, ಸ್ವಲ್ಪ ದಿವಸದಿಂದ ಇವಳು ಮೈ ಹುಷಾರಿಲ್ಲ. ಹೌದಾ? ಹಿಸ್ಟೀರಿಯಾ ಬೇರೆ ಅಟ್ಯಾಕ್ ಆಗಿದೆ ಅಂದ್ರೆ ಅಂದ್ರೆ ಸಿಕ್ಕಾಪಟ್ಟೆ ಕಿರ್ಚಾಡ್ತಾಳೆ. ಕೈ ಸಿಕ್ಕಿದಲ್ಲ ಹಾಗೆ ಹೀಗೆ ಸರ್, ಹೀಗೆ ಸರ್. ಯಾರಾದ್ರೂ ತುಂಬಾ ಕಂಟ್ರೋಲ್ ಇಟ್ರೆ ಹೀಗೆ ಆಗುತ್ತೆ ಅಂತ ಡಾಕ್ಟರ್ ಹೇಳಿದ್ದಾರೆ. ಹೌದಾ? ಹಾಗಾದ್ರೆ ಇಷ್ಟು ದಿವಸ ನನಗೆ ಯಾಕೆ ಹಿಸ್ಟೀರಿಯಾ ಆಗ್ಲಿಲ್ಲ? ಸರ್, ನೀವು ಮಾತ್ರ ನಿಮ್ಮ ಹೆಂಡತಿ ಕಂಟ್ರೋಲ್ ಇಡಿ ಸರ್. ಮೊದಲು ನಿನ್ನ ಹೆಂಡತಿ ನೋಡ್ರಿ. ಎಕ್ಸ್ಕ್ಯೂಸ್ ಮೀ ಸರ್. ಬಾರಪ್ಪ ಶಿವರಾಮ, ಕೂತ್ಕೋ. ಹೇಗಿದೆ ನಿನ್ನ ಹೆಂಡತಿ ಹಿಸ್ಟೇರಿಯಾ? ಅಯ್ಯೋ, ಅದನ್ನ ಯಾಕೆ ಸರ್ ಕೇಳ್ತೀರಾ? ಪೆಟ್ರೋಲ್ ಖರ್ಚು, ಪ್ರಾವಿಷನ್ ಖರ್ಚು, ಮೆಡಿಕಲ್ ಖರ್ಚು, ಸಾಲದಕ್ಕಿಂತ ಮನೆ ಬಾಡಿಗೆ ಬೇರೆ ಜಾಸ್ತಿ ಮಾಡ್ಬಿಟ್ಟಿದೆ. ನಾವು ಹೋಪ್ಲೆಸ್ ಫೆಲೋ. ಸುಧಾರಿಸ್ಕೊಳಕ್ಕೆ ಒದ್ದಾಡ್ತಾ ಇದೀನಿ ಸರ್. ಬೇಗ ಸನ್ಯಾಸಾಗೆಲ್ಲ ಹೋಗ್ಬಿಡ್ತೀನಿ ಸರ್. ಯಾವಾಗ ಅಂತ ನನಗೂ ಹೇಳು, ನಾನು ಬರ್ತೀನಿ. ಅಲ್ಲೂ ನಾನು ಬಿಡಲ್ವಾ ಸರ್ ನೀವು? ಐ ವಾಂಟ್ ಟು ರಿಸೈನ್ ಸರ್. ಇವತ್ತು ಆಗ್ತಾ ಇದೆಯಲ್ಲಮ್ಮ, ದಿವಸನೇ ಇದೇ ಆಗಾಯ್ತು. ಇನ್ಯಾರಾದ್ರೂ ಲವ್ ಲೆಟರ್ ಬರ್ತಾರಾ? ಹೌದು ಸರ್. ಯಾರು? ಡಿಸ್ಪ್ಯಾಚ್ ದಾಮೋದರ್ ಸರ್. ದಾಮೋದರನಾ? ಡೋಂಟ್ ವರಿ, ನಾನು ಅವನಿಗೆ ಡಿಸ್ಪ್ಯಾಚ್ ಮಾಡ್ತೀನಿ. ಮಾರೆ, ನೀನು ಹೋಗಿ ಅವನನ್ನು ಕಳಿಸು. ಈ ಕಾಗದ ನನ್ ಕೈಲಿ ಕೊಟ್ಟು ಅವ್ರು ಲೀವ್ ಹಾಕಿ ಹೊರಟೋದ್ರು ಸರ್. ಹಾಗಾದ್ರೆ ನಿನ್ ಮನೆಗೆ ಹೋಗು, ಸೋಮವಾರ ನಾನು ನೋಡ್ತೇನೆ. ನಿನ್ನ ನೋಡಿ. ಸರಿ ಸರ್. ಅಲ್ಲ, ಇದೇನು ಆಫೀಸ್? ಬರೀ ಲವ್ ಲೆಟರ್ ಬರೆಯೋದಕ್ಕೆ ಜಾಗನ? ಏನು ಅರ್ಥವೇ ಆಗ್ತಾ ಇಲ್ಲ ನನಗೆ. ಸರ್, ಒಂದು ಬ್ಯೂಟಿಫುಲ್ ಐಡಿಯಾ ಸರ್. ಈ ಜಾಗಕ್ಕೆ ಬರಬಾರ್ದಿತ್ತು. ಸೆಂಟಿಮೆಂಟ್ ವೈಸ್ ಚೆನ್ನಾಗಿಲ್ಲ. ಯಾವ ಐಡಿಯಾನೂ ಇಲ್ಲಿ ಕ್ಲಿಕ್ ಆಗಿಲ್ಲ. ಜಾಗ ಬದಲಾಯಿಸೋಣ. ಯು ಆರ್ ವೆರಿ ಇನ್ನೋಸೆಂಟ್ ಸರ್. ಜಾಗ ಏನ್ ಸರ್ ಮಾಡುತ್ತೆ? ಬ್ರೈನ್ ಬೇಕು, ಬ್ರೈನ್. ಇದನ್ನ ನೋಡಿ. ಪ್ರೇಮ ಸಂದೇಶ. ಪ್ರೇಮವು ಬಾಳಲಿ, ಪ್ರೇಮವು ಗೆಲ್ಲಲಿ. ಲವ್ ಲೆಟರ್ ಜೋರಾಗಿದೆಯಲ್ಲಪ್ಪ. ದಟ್ ಇಸ್ ಶಿವರಾಮ್. ನನ್ನ ಪ್ರಿಯತಮೆಯಾದ ಮಾಜಿ ಪ್ರೇಯಸಿ ಭುವನೇಶ್ವರಿಗೆ. ರಾಸ್ಕಲ್, ನನ್ನ ಭುವನಿಗೆ ಬಂದ. ಅಲ್ಲ ಸರ್, ನೀವು ನನ್ನ ಬಾಸ್ಗೆ ದ್ರೋಹ ಮಾಡೋಷ್ಟು ಕಟ್ಟಿರಲ್ಲ ಸರ್ ನಾನು. ಆ ಅಳುವರ್ಕಿ ಟೈಪಿಸ್ಟ್ ಇದಾವಲ್ಲ, ಆ ಲವ್ ಲೆಟರ್ ತಗೊಂಡ್ ನಿಮಗೆ ತೋರ್ಸದಲ್ಲ, ಅವಾಗ್ಲೇ ಈ ಗೋಲ್ಡನ್ ಬ್ರೈಡ್ ಬಂತ ಐಡಿಯಾ. ಮುಂದಕ್ಕೆ ಹೋದೆ. ನನ್ನ ಕಣ್ಮಣಿ ಪಂಚವರ್ಣದ ಗಿಣಿ ಭುವನೇಶ್ವರಿಗೆ. ನನ್ನನ್ನು ನೀನು ಮರ್ತಿಲ್ಲ ಎಂದು ನಾನು ತಿಳಿದಿದ್ದೇನೆ. ನಿನ್ನ ಜೊತೆ ಹಾಡಿ ಆಡಿ ಕುಡಿದ ಆ ಅಮೃತ ಗಳಿಗೆನ ನಾನು ಇನ್ನು ಮರ್ತಿಲ್ಲ. ನೀನು ಬೇರೆಯೊಬ್ಬರನ್ನು ಮದುವೆಯಾಗಿ ಗೃಹಿಣಿಯಾಗಿದ್ದರೂ ನನ್ನ ಅರಿಗಿಣಿಯಾಗಿದ್ದ ನಿನ್ನ ಜೊತೆ ಕಳೆದ ದಿನಗಳನ್ನು ಈಗಲೂ ಮೆಲುಕು ಹಾಕ್ತೀನಿ. ಒಂದು ಸಲ ನಿನ್ನ ನೋಡ್ಬೇಕೆಂಬ ಆಸೆ ನನ್ನ ಹುಚ್ಚಿನನ್ನಾಗಿ ಮಾಡಿದೆ. ಯಾವಾಗ, ಎಲ್ಲಿ ಅನ್ನೋದನ್ನ ಆದಷ್ಟು ಬೇಗ ಫೋನ್ ಮಾಡಿ ತಿಳಿದುಕೊಳ್ಳುತ್ತೇನೆ. ಇಂತಿ ನಿನ್ನ ಕಾಲೇಜಿನ ಮಾಜಿ ಪ್ರೇಮಿ ಮಲಿಕ್ ಬಾಬು. ಹಾಗೆ ಏನೋ ಯಾರಿ ಮಲಿಕ್ ಬಾಬು? ಯಾವ ಬಡ್ಡಿ ಮಗನಿಗೆ ಗೊತ್ತು ಸರ್? ನನ್ನ ಕಲ್ಪನೆಯಲ್ಲಿ ನಾನೇ ಸೃಷ್ಟಿ ಮಾಡಿರೋ ಪಾತ್ರದ ಹೆಸರು. ನಾನೇನ್ ಮಾಡ್ಬೇಕು? ನಾಳೆ ನೀವು ಆಫೀಸಿಗೆ ಬರ್ತಾ ಇಲ್ಲ. ಈ ಕಾಗದ ನಾಳೆ ನಿಮ್ಮ ಮನೆ ಪೋಸ್ಟಲ್ ಬರುತ್ತೆ. ಅಯ್ಯ, ಇಲ್ಲೇ ಓದಾಯ್ತಲ್ಲ ನಾನು. ಅಯ್ಯೋ ಸಾರ್, ನಾಳೆ ಈ ಕಾಗದನ ಜೋರಾಗಿ ಮನೇಲಿ ಓದಿ ದುಡ್ಡು ರಂಪ ಮಾಡ್ತೀರಾ. ನಿಮ್ ಹೆಂಡತಿ ಫಿನಿಶ್, ನೀವು ರಾಜ. ಏನ್ ಪುರುಷೋತ್ತಮ, ನಾನು ಬೆಳಗ್ಗೆಯಿಂದ ನೋಡ್ತಾ ಇದ್ದೀನಿ. ಆಫೀಸಿಗೆ ಬೇರೆ ರಜಾ ಹಾಕಿ ಆ ಕಡೆ ಈ ಕಡೆ, ಈ ಕಡೆಯಿಂದ ಆ ಕಡೆ ಓಡಾಡ್ತಾ ಇದೆಯಲ್ಲ, ಯಾಕೆ? ಎಲ್ಲರೂ ವೇಟ್ ಮಾಡ್ತಿದ್ಯಾ? ನೋ ನೋ ನೋ, ನಥಿಂಗ್, ಜಸ್ಟ್ ರಿಲ್ಯಾಕ್ಸಿಂಗ್. ರಿಲ್ಯಾಕ್ಸಾ? ಡೆಸ್ಪರೇಷನ್.
ಕಿರ್ಚ್ಕೊತಿದ್ಯಾ? ಕಿರ್ಚ್ಕೊಂಡೆ ಏನೇನು ಹಾಡಾಡ್ಬೇಕೇನು? ಈ ಪತ್ರದಲ್ಲಿರೋ ಅಸಹ್ಯವನ್ನು ಓದೋಕೆ ಕಣ್ಣಿಗೆ ನಾಚಿಕೆ ಆಗತ್ತೆ. ಇದನ್ನ ಮೊದಲು ಓದಿ ಆಮೇಲೆ ನೀವೇ ಹೇಳಿ ನಿಮ್ಮ ಅಣ್ಣನ ನನ್ನ ಜೊತೆ ನಾನು ಹೇಗೆ ಬಾಳ್ವೆ ಮಾಡಬೇಕು ಅಂತ. ಯಾರು ಈ ಮಲಿಕ್ ಬಾಬು? ಆಹಾ, ನನ್ನೇ ಕೇಳ್ತಿದ್ದೀರಾ? ನಿಮ್ಮ ಅಳಿಯನಾಗಿ ಬರ್ಬೇಕಾದವನು, ಆದ್ರೆ ಪಾಪ ನಾನು ಪ್ರಾಕ್ಷಿಯಾಗಿ ಬಂದ್ಬಿಟ್ಟೆ. ನೋಡು ಪುರುಷೋತ್ತಮ, ಎಷ್ಟು ಚಿಕ್ಕ ವಿಷಯನ ಇದು. ಹೌದಪ್ಪ, ದೊಡ್ಡದು ಮಾಡಿ ಯಾಕೆ ತಲೆ ಕೆಡಿಸ್ಕೋತೀಯ? ನೋಡು, ಈ ಕಾಗದಾನ ಯಾವನೋ ಲೋಫರು, ಪೋಲಿ, ಯಾವನೋ ಹಲ್ಕ ನನ್ನ ಮಗ ಬೇವರ್ಸಿ ಬರ್ದಿರ್ಬೇಕು. ಏನದು ಗಲಾಟೆ? ಸತಿ ಸುಮತಿ, ಸತಿ ಶಿರೋಮಣಿ, ಓಮನಾಂಗಿ, ನಯವಂಚಕಿ, ಅಮಾಯಕರ ತರ ಮದ್ವೆ ಮಂಟಪದಲ್ಲಿ ನನ್ನ ಪಕ್ಕದಲ್ಲಿ ಕೂತ್ಕೊಂಡು ನನ್ನ ಕೈಯಿಂದ ತಾಳಿ ಕಟ್ಸ್ಕೊಂಡಿಲ್ಲ, ನಿನ್ನ ಗುಟ್ಟು ರಟ್ಟಾಗಲ್ಲ ಅಂದ್ಕೊಂಡ್ಯಾ? ಇಷ್ಟು ವರ್ಷಗಳ ನಂತರ ನಿನ್ನ ಬಣ್ಣ ಬಯಲಾಗ್ತಾ ಇದೆ. ಇದನ್ನು ಓದು, ಆಮೇಲೆ ಮಾತಾಡೋಣ. ನನ್ನನ್ನು ಕ್ಷಮಿಸ್ಬಿಡಿ. ಮಲ್ಲಿಕ್ ಬಾಬುನ ನಾನು ಪ್ರೀತಿಸಿದ್ ನಿಜ. ಹೌದ್ರಿ, ನಾವಿಬ್ರು ಕಾಲೇಜಲ್ಲಿ ಓದ್ತಿದ್ದಾಗ ಒಂದೇ ಬೆಂಚಲ್ಲಿ ಕೂತ್ಕೋತಿದ್ವಿ, ಪ್ರೀತಿಯಿಂದ ಮಾತಾಡ್ತಿದ್ವಿ, ಪಿಕ್ಚರ್ಗೂ ಹೋಗ್ತಿದ್ವಿ. ಆದ್ರೆ ಅದನ್ನೇ ನೆನ್ಪಿಟ್ಕೊಂಡು ಇಷ್ಟು ವರ್ಷ ಆದ್ಮೇಲೆ ಈ ತರ ಕಾಗ್ದ ಬರೀತಾನೆ ಅಂತ ಖಂಡಿತ ನಾನು ಅನ್ಕೊಂಡಿರ್ಲಿಲ್ಲ. ಮಲ್ಲಿಕ್ ಬಾಬು, ನಮ್ ಸಂಬಂಧ ಅವತ್ತೇ ಕಳೆದು ಹೋಗಿತ್ತಲ್ಲ, ಮತ್ ಯಾಕೆ ಈ ತರ ಕಾಗ್ದ ಬರ್ದು ನಮ್ಮ ನೆಮ್ಮದಿನ ಹಾಳು ಮಾಡ್ಬಿಟ್ಟೆ? ನನ್ನನ್ನು ಕ್ಷಮಿಸ್ಬಿಡಿ, ನನ್ನನ್ನು ಕ್ಷಮಿಸ್ಬಿಡಿ. ನೀನ್ ಯಾಕೆ ಹೇಳ್ತಿದೀಯಾ? ಅಳ್ಬೇಕಾಗಿರೋನು ನಾನು. ಅವತ್ತು ನಾನು ಎಷ್ಟು ಕೇಳ್ಕೊಂಡೆ, ನಾನು ಯಾವ ಹುಡುಗಿ ಸಹವಾಸನ ಮಾಡಿಲ್ಲ, ನಾನು ಏನ್ ತಪ್ಪು ಮಾಡಿಲ್ಲ ಅಂತ. ಆದ್ರೂ ಗಡವ ತಂದೆ. ಇವತ್ತು ನೋಡ್ತೀನಿ, ಶೀಲವಂತನಾಗಿರೋ ನನ್ನ ಪವಿತ್ರತೆಗೆ ಧಕ್ಕೆ ತಂದು ನನಗೆ ದ್ರೋಹ ಮಾಡಿದ ರಾಕ್ಷಸಿ ನೀನು, ರಾಕ್ಷಸಿ. ಏನಿದೆಲ್ಲ ವಿಷಯ ಇಷ್ಟು ದೂರಕ್ಕೆ ಬಂದ್ಮೇಲೆ ನಾನು ಯಾಕೆ ಮುಚ್ಚಿಡ್ಬೇಕು? ಅವ್ರು ಬರ್ದಿರೋ ಎಲ್ಲ ಕಾಗದಗಳನ್ನು ನಿಮ್ ಪಾದಕ್ಕೆ ಸಮರ್ಪಣೆ ಮಾಡಿ ನನ್ ಪಾಪ ಕ್ಷಮೆ ಕೇಳ್ಕೊಳ್ಳೋದು ನನ್ನ ಧರ್ಮ. ಧರ್ಮ ಅಂತೆ? ಧರ್ಮ ಎಲ್ಲ ಮಾಡೋದಲ್ಲ ಮಾಡಿ ಕ್ಷಮೆ ಕೇಳ್ತೀಯ? ಬಾವಿ ಯಜ್ಞಕ್ಕೆ ಹೋಗಿ ಭೂತ ಎದ್ ಬಂತು ಅನ್ನೋ ಕಥೆ ಆಯ್ತು. ಎಷ್ಟೇ ನಂಬಿದೆ ನಿನ್ನ, ಹೊಡ್ಕೊಳ್ಳಿ ನನ್ನ ಬುದ್ಧಿಗೆ. ಅವತ್ತು ನೀನು ಹೇಳಿದೆ ಕಂಡವ್ರ ಪಕ್ಕ ಹೊರಳಾಡಿ ನನ್ನ ಪಕ್ಕದಲ್ಲಿ ಬಂದು ಮಲ್ಗಬೇಡ ಅಂತ ಅಲ್ಲ, ಇವತ್ತು ನಾನೇನ್ ಹೇಳ್ಬೇಕು? ನಿನ್ 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 ದಿಮ್ಮ. ಇದೇನ್ ಸರ್, ನೀವು ಲೊಕೇಶನ್ ಬೇರೆ ಚೇಂಜ್ ಮಾಡ್ಕೊಂಡ್ಬಂದು ನಾನು ಬೈತಾ ಇದ್ದೀರಾ? ಎಲ್ಲಂದ್ರೆ ಎಲ್ಲಿ ಬೇರೆ ಹೊಡಿತಾ ಇದ್ದೀರಾ ಸರ್? ನನ್ನ ದೇವ್ರ ನಮ್ಮ ತಾಯಿನೂ ಗೊತ್ತಿಲ್ಲ ಸರ್, ಅವ್ರಿಗೊಬ್ಬ ಲವರ್ ಇದ್ದಾನೆ, ಅದು ನೋಡಿದ್ರೆ ಮಲ್ಲಿಕ್ ಬಾಬು ಅಂತ ನನಗೆ ಗೊತ್ತಿಲ್ಲ ಸರ್. ರಾಮ, ಕೃಷ್ಣ, ಗೋವಿಂದ, ಪ್ರಕಾಶ, ಎಷ್ಟು ಹೆಸರಿತ್ತು, ಎಲ್ಲ ಹೆಸರು ಬಿಟ್ಟು ಆ ಮಲ್ಲಿಕ್ ಬಾಬು ಹೆಸರನ್ನೇ ಆರಿಸಿದ್ಯಲ್ಲೋ. ನಾನೇನೋ ದ್ರೋಹ ಮಾಡಿದ್ದೆ ನಿನ್ಗೆ, ನನ್ನ ನೆಮ್ಮದಿಯನ್ನ ಹಾಳು ಮಾಡ್ಬಿಟ್ಟಿಯಲ್ಲೋ ಪಾಪಿ. ನಿನ್ಗೆ ಹೊಡಿದ್ರೆ ಸರ್ ನೋವಾಗುತ್ತೆ. ನೋವಾಗುತ್ತಾ? ನಾನು ಎದೆ ಹೊಡೆದು ಹೋಯ್ತಲ್ಲೋ. ಅಲ್ಲ, ನನ್ನ ಹೆಂಡತಿ ಹಳೆ ಲವರ್ ಪತ್ರಗಳನ್ನು ಕೊಟ್ಟು ಇದನ್ನು ಓದು ಅಂತ ಹೇಳಿದ್ಮೇಲೆ ನಾನು ಬದುಕಿ ಏನ್ ಪ್ರಯೋಜನ? ಸರ್, ಏನಂತ ಬರ್ದಿದ್ದಾರೆ? ಓದ್ ನೋಡು. ಪ್ರೀತಿಯ ಭುವನೇಶ್ವರಿಗೆ. ಸರ್, ಪವಿತ್ರ ಪ್ರೇಮನ ಇದು ಸರ್. ಯಾವ ಕಲ್ಮಶವನ್ನು ಎಷ್ಟು ಚೆನ್ನಾಗಿ ಪ್ರಾರಂಭಿಸಿದಾರೆ ನೋಡಿ. ಇದು ಸರ್ ಡಿವೈನ್ ಲವ್. ಅದು ಅಂದ್ರೆ ಇದರಲ್ಲಿ ಕಾಮಕ್ಕೆ ಜಾಗನೇ ಇಲ್ಲ ಸರ್, ಜಸ್ಟ್ ಆರ್ಡಿನರಿ ಅಫೆಕ್ಷನ್. ಇದನ್ನು ಓದಿ ನೀವು ಸೀರಿಯಸ್ ತಗೊಂಡು ಓದಾಡ್ತಾ ಇದ್ರಲ್ಲ, ಹೋದ ಮುಟ್ಟಾಳ ಪ್ರೇಮಾನೋ ಕಾಮನೋ ನಿನಗೆ ಗೊತ್ತಾಗತ್ತೆ. ಅದು ಕೂಡ ಆನೆರಾಗೆ ಬರ್ದಿರ್ತಾನೆ. ಅಂದು ನೀನು ನನ್ನನ್ನು ಮಳೆಯಲ್ಲಿ ತಬ್ಬಿ ಹಿಡಿದು ತಂಪಾದ ದೇಹಕ್ಕೆ ಕಾವಲಿತ್ತು ಕೊಟ್ಟ ಮುತ್ತಿನಲ್ಲಿ ನನ್ನನ್ನು ನಾನೇ ಮರೆತೆ. ಇದನ್ನ ಆರ್ಡಿನರಿ ಅಫೆಕ್ಷನ್ ಸರ್? ನೀವೇನು ಹೇಳಿ ಸರ್, ಎಕ್ಸ್ಟ್ರಾರ್ಡಿನರಿ ಬ್ರೈನ್ ಸರ್ ಮಲ್ಲಿಕ್ ಬಾಬು. ಇದು ಅವನ ಅಡ್ರೆಸ್ ಎಲ್ಲಿದೆ ಅಂತ ತಿಳ್ಕೊಬಾರ ಅಂತ ಹೇಳಿ ಅವನ ಕರ್ಕೊಂಡೋಗಿ ಪ್ರೊಡ್ಯೂಸರ್ ಪರಿಚಯ ಮಾಡಿಸ್ಬಿಡ್ತೀನಿ. ದೊಡ್ಡ ಸಾಹಿತ್ಯ ಮಿಂಚಿಬಿಡ್ತಾನೆ ಸರ್. ಸಮಾಜ ಮಾಡ್ತೀನೋ ನಿನ್ನನ್ನು ಸಾಯೋವರೆಗೂ ನಾನು ಬಿಡೋಲ್ಲ. ಏನವನೇ ಹೇಳ್ತಿರೋದು? ಆ ಮಲ್ಲಿಕ್ ಬಾಬು ನಿನ್ ಹಳೆ ಲವರ್ ಅಂತ ನಿನ್ ಗಂಡನ ಎದುರಿಗೆ ಒಪ್ಕೊಂಡಿದ್ದು ನಾಟಕನ? ಹೌದು ಚಿಕ್ಕಪ್ಪ, ಹಸಿ ಸುಳ್ಳು.
ನನ್ ಗಂಡನ್ ತಲೆ ಕೆಡ್ಸೋಕ ಆ ಶಿವರಾಮ್ ಮಲ್ಲಿಕ್ ಬಾಬು ಅನ್ನೋ ಹೆಸರನ್ನ ಕ್ರಿಯೇಟ್ ಮಾಡ್ದ. ಅವ್ರ ಜೊತೆ ಸ್ವಲ್ಪ ತಮಾಷೆ ಮಾಡೋಣ ಅಂತ ನಾನು ಅದಕ್ಕೆ ಜೀವ ಕೊಟ್ಟೆ ಅಷ್ಟೇ. ನೀನ್ ಹೇಳಿದ ರೀತಿ ಕಾಲ್ ಹಿಡ್ಕೊಂಡು ಹತ್ತಿದ್ದು ನೋಡಿ ನಾನು ಅವನಾಗೆ ನಿಜ ಅಂತ ನಂಬ್ಕೊಂಡು ಮೋಸ ಹೋಗ್ಬಿಟ್ನಲ್ಲಮ್ಮ. ಭುವನೇಶ್ವರಿ, ಪುರುಷೋತ್ತಮ ಇದನ್ನೇ ನಿಜ ಅಂತ ನಂಬ್ಕೊಂಡ್ರೆ ನಾಳೆ ನಿನ್ ಭವಿಷ್ಯದ ಗತಿ ಏನಮ್ಮ? ಚಿಕ್ಕಪ್ಪ, ನನ್ ಗಂಡನ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ಅವ್ರ ಮೇಲೆ ಸಂಪೂರ್ಣ ನಂಬಿಕೆ ನನಗಿದೆ. ನಿಮಗ್ ಗೊತ್ತಿದೆಯಲ್ಲ, ಅವ್ರ ನನಗ್ ತಾಳಿ ಕಟ್ಟಿದ ಗಂಡ ಆದ್ರೂ ಅವ್ರ ಲಗಾಮ್ ಪೂರ ನನ್ನ ಕೈಲಿದೆ. ಮೊದಲೇ ಹಾಗೆ ಅವ್ರನ್ನ ದಾರಿಗೆ ತರೋದು ಸುಲಭ ಅಲ್ಲಮ್ಮ. ಎಷ್ಟು ದಿವಸ ಈ ನಾಟಕ? ಇನ್ ಸ್ವಲ್ಪ ದಿವಸ ಅಷ್ಟೇ. ಇಷ್ಟರಲ್ಲಿ ಆ ಲಕ್ಷ್ಮಿ ತನ್ನ ಗಂಡನ್ನ ತನ್ನ ಸೆರಗಿನಲ್ಲಿ ಗಂಟು ಹಾಕೊಂಡ್ಬಿಡ್ತಾಳೆ. ಆ ಶಿವರಾಮ ಅವಳು ಹೇಳಿದ ಮಾತಿಗೆಲ್ಲ ಕೋಲೆ ಬಸವನ ಹಾಗೆ ತಲೆ ಆಡಿಸ್ಕೊಂಡು ಬಿದ್ದಿರ್ತಾನೆ ನೋಡ್ತಾನೆ.